ओम श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तं पङ्कीकृतमभूद्यया किङ्करीयस्य सा माया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानंद शिवाभिनव्य नृसिंह भारत्यभिधान यतीन्द्रान् विद्यानिधीन् मंत्रनिधीन् सदात्मनिष्ठान् भजे मानव शम्भुरूपान्। सदात्मध्याननिरतं विषयेभ्यः पराङ्मुखम् नौमि शास्त्रेषु निष्णातं चन्द्रशेखर भारतीम्। विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखर भारतीम्। नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्री शंकरानंद गुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्व सेवानिर्मलचेतसां सुखबोधाय तत्त्वस्य विवेकोऽयं विधीयते। ಇದು 9ನೇ ಅಧ್ಯಾಯದ ಮೊದಲನೇ ಶ್ಲೋಕ. ಸಂವಾದಿ ಭ್ರಮವದ್ ಬ್ರಹ್ಮ ತತ್ವೋಪಾಸ್ತ್ಯಾಪಿ ಮುಚ್ಯತೆ ಉತ್ತರೇ ತಾಪನೀಯತಃ ಶ್ರುತೋಪಾಸ್ತಿರನೇಕಧಾ. ಈ ಅಧ್ಯಾಯದಲ್ಲಿ ಬ್ರಹ್ಮತತ್ವವನ್ನ ಉಪಾಸನೆ ಮಾಡಿ ನಾವು ತಿಳ್ಕೊಳಕ್ಕಾಗುತ್ತೆ ಅನ್ನೋದನ್ನ ನಾನಾ ರೀತಿಯಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಅವರಿಗೆ ಪ್ರಮಾಣ ಏನು ಅಂತ ಕೇಳಿದ್ರೆ ಮೊದಲೇ ಹೇಳ್ತಾ ಇದ್ದಾರೆ, ನರಸಿಂಹ ತಾಪನಿ ಉಪನಿಷತ್ ಅಂತ ಇದೆಯಲ್ಲ, ಅದರಲ್ಲಿ ಬೇಕಾದಷ್ಟು ಉಪಾಸನೆಗಳನ್ನ ಹೇಳಿದ್ದಾರೆ. ಯಾವುದು ಬ್ರಹ್ಮತತ್ವ ಉಪಾಸನೆ, ಬೇರೆ ಸಗುಣ ಉಪಾಸನೆ ಅಲ್ಲ, ಬ್ರಹ್ಮತತ್ವ ಉಪಾಸನೆಯನ್ನ ಬೇಕಾದಷ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ತೋರ್ಸ್ಕೊಡಕ್ಕಾಗಿ ಇವಾಗ ಹೊರಟಿದ್ದಾರೆ. ಇವಾಗ ಉಪಾಸನೆ ಅನ್ನೋದು ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಸ್ವಲ್ಪ ವಿಷಯಗಳೆಲ್ಲ ತಿಳಿಸ್ತಾ ಇದ್ರು. ಇನ್ನು ಅದನ್ನ ಮುಂದುವರಿಸಿ ಹೇಳ್ತಾರೆ. ಇವಾಗ 72ನೇ ಶ್ಲೋಕ ನಾವು ನೋಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಅದನ್ನ ಒಂದ್ಸತಿ ಹೇಳ್ಬಿಟ್ಟು ಮುಂದಕ್ಕೆ ನಾನು ಹೋಗ್ತೀನಿ. ಗುಣಾನಾಂ ಲಕ್ಷಕತ್ವೇನ ನ ತತ್ವೇಂತ ಪ್ರವೇಶನಂ ಇದಿ ಚೇದಸ್ತ್ವೇವಂ ಏವ ಬ್ರಹ್ಮ ತತ್ವಮುಪಾಸ್ಯತಾಂ. ಇವಾಗ ಗುಣಗಳು ಅಂತ ಹೇಳ್ತೀವಲ್ಲ, ಸಗುಣ ಬ್ರಹ್ಮವೇ ಆಗಿದ್ರು ಕೂಡ ಆ ಸಗುಣ ಬ್ರಹ್ಮದಲ್ಲಿ ಕೂಡ ಉಪಾಸನೆ ಮಾಡುವಾಗ ಗುಣಗಳೆಲ್ಲ ಇಟ್ಕೊಂಡು ಉಪಾಸನೆ ಮಾಡ್ತಾರೆ. ಆದ್ರೆ ನಿಜವಾಗ್ಲೂ ನಿರ್ಗುಣ ಬ್ರಹ್ಮದಲ್ಲಿ ಅವುಗಳು ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಖಂಡಿತ. ಹಾಗಾಗಿ ನೀವು ನಿರ್ಗುಣ ಬ್ರಹ್ಮಕ್ಕೇನೆ ಗುಣಗಳೆಲ್ಲ ಹೇಳ್ಕೊಂಡು ಉಪಾಸನೆ ಮಾಡ್ಬೇಕು ಅಂತ ಹೇಳ್ತೀರಲ್ಲ, ಹೇಗೆ ಅದು ತತ್ವದಲ್ಲಿ ಅದು ಪ್ರವೇಶ ಆಗೋದಿಲ್ವಲ್ಲ ಅಂತ ಕೇಳಿದ್ರೆ ಇರ್ಲಿ, ಪರವಾಗಿಲ್ಲ, ತತ್ವದಲ್ಲಿ ಪ್ರವೇಶ ಆಗುಲ್ಲ ಅನ್ನೋದು ನಮ್ಗೆ ಗೊತ್ತು. ಆದ್ರೆ ಉಪಾಸನೆ ಮಾಡಕ್ಕೆ ತೋರ್ಸ್ಕೊಟ್ಟಿದ್ದಾರೆ ಉಪನಿಷತ್ತಲ್ಲಿ, ನಾವು ಅದನ್ನ ಪ್ರಕಾರ ಮಾಡ್ಕೊಂಡು ಹೋಗೋಣ, ನಮ್ಗೆ ಏನ್ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಉಪಾಸನೆ ಮಾಡೋಣ. ಬ್ರಹ್ಮತತ್ವವನ್ನ ಗುಣಗಳೆಲ್ಲ ಲಕ್ಷಣೀಯ ಅಂದ್ರೆ ಡೈರೆಕ್ಟ್ ಆಗಿ ಬ್ರಹ್ಮವನ್ನ ಹೇಳ್ತಾ ಇಲ್ಲ, ಲಕ್ಷಣೀಯ ತಿಳಿಸ್ತಾ ಇದೆ ಅಂತ ಇಟ್ಕೊಂಡು ನಾವು ಬ್ರಹ್ಮವನ್ನು ಉಪಾಸನೆ ಮಾಡೋಣ, ಏನ್ ತಪ್ಪಿಲ್ಲ ಅಂತ ಹೇಳಿದ್ರು. ಇವಾಗ ಮುಂದಿನ ಶ್ಲೋಕದಲ್ಲಿ 73ನೇ ಶ್ಲೋಕದಲ್ಲಿ ಆನಂದಾದಿಭಿರಸ್ಥೂಲಾದಿಭಿಃ ಚಾತ್ಮಾತ್ರ ಲಕ್ಷಿತಃ ಅಖಂಡೈಕರಸ ಸೋಹಂ ಅಸ್ಮೀತ್ಯೇವಮುಪಾಸತೆ. ಇವಾಗ ಆನಂದಾದಿಭಿಃ, ಆನಂದ ಅಂತ ಹೇಳಿದ್ರೆ ಆನಂದ, ಸತ್ಯ, ಚಿತ್ ಆನಂದ, ಆಮೇಲೆ ಜಗತ್ತಿಗೆಲ್ಲ ಅಧಿಷ್ಠಾನವಾಗಿರೋದು, ಶಾಂತಂ ಶಿವಂ ಅದ್ವೈತಂ ಪ್ರಪಂಚೋಪಶಮಂ ಅಂತ ಯಾವ್ದ್ರಲ್ಲಿ ಮಾಂಡುಕ್ಯದಲ್ಲೆಲ್ಲ ಹೇಳಿದಾರಲ್ಲ, ಈ ತರ ಆನಂದಾದಿಭಿಃ ಅಸ್ಥೂಲಾದಿವಿಶ್ಚ, ಆಮೇಲೆ ಅಸ್ಥೂಲಂ ಅಣು ಅಹ್ರಸ್ವಂ ಅದೀರ್ಘಂ ಅಂತ ನಾವು ಯಾವ್ದಾವ್ದನ್ನ ಲೋಕದಲ್ಲಿ ಇಂತಿಂತ ಹೀಗಿದೆ, ಉದ್ದಕ್ಕಿದೆ ಅಂತ ಹೇಳಿದ್ರೆ ಇಲ್ಲ, ಬ್ರಹ್ಮ ಉದ್ದಕ್ಕಿಲ್ಲ. ಯಾವ್ದೋ ಒಂದು ಗಿಡ್ಡ ಕುಳ್ಳಿಗಿದೆ ಅಂತ ಹೇಳಿದ್ರೆ ಇಲ್ಲ, ಬ್ರಹ್ಮ ಆತರ ಕುಳ್ಳಿಗಿಲ್ಲ. ಆಮೇಲೆ ಯಾವ್ದೊಂದು ಸ್ಥೂಲವಾಗಿದೆ ಅಂತ ಲೋಕದಲ್ಲಿ ನೋಡ್ತೀವಿ, ಇಲ್ಲ, ಬ್ರಹ್ಮ ಆತರ ಸ್ಥೂಲ ಇಲ್ಲ ಅಂತ ಹೇಳ್ಬಿಟ್ಟು ಲೋಕದಲ್ಲಿ ನಮಗೆ ಮಾಯೆ, ತ್ರಿಗುಣಾತ್ಮಿಕ ಮಾಯೆಯಿಂದ ಯಾವ್ಯಾವ ಗುಣಗಳು ಯಾವ್ಯಾವ ರೀತಿಯಲ್ಲಿ ನಮ್ಗೆ ಕಾಣಿಸ್ತಾ ಇದೆಯೋ ಅದೆಲ್ಲ ಖಂಡಿತ ಬ್ರಹ್ಮದಲ್ಲಿ ಇಲ್ಲ ಅಂತ ತೋರಿಸ್ಕೊಡ್ತಾ ಇದೆ. ಅದೇನೆ ಉಪನಿಷತ್ತುಗಳ ಕೆಲಸ. ಯಾಕಂದ್ರೆ ನಮ್ಗೆ ಫ್ರಮ್ ದಿ ನೋನ್ ಟು ದಿ ಅನ್ನೋನ್ ಅಂತ ಹೇಳುವಾಗ ನಮ್ಗೆ ಇದೇ ಗೊತ್ತು, ಲೋಕದಲ್ಲಿ ವೈವಿಧ್ಯತೆ ಇದೆ. ವೈವಿಧ್ಯತೆಯಲ್ಲಿ ಈ ತರ ಒಂದೊಂದು ರೀತಿಯಲ್ಲಿ ಇದೆ, ಇಷ್ಟೇ ಗೊತ್ತು ನಮ್ಗೆ. ಆದ್ರೆ ಇದನ್ನ ಇಟ್ಕೊಂಡು ಇದಕ್ಕೆ ವಿಲಕ್ಷಣವಾಗಿರೋದು ಬ್ರಹ್ಮ ಅಂತ ತೋರಿಸ್ಕೊಡ್ತಾ ಇದೆ. ಹಾಗಾಗಿ ಸೋಹಮಸ್ಮೀತಿ ಉಪಾಸತೆ, ಅಖಂಡೈಕ ರಸಃ ಸೋಹಮಸ್ಮೀತಿ ಉಪಾಸತೆ. ಅಖಂಡೈಕ ರಸಃ ಅಂತ ಹೇಳಿದೇನು, ಯಾವುದೇ ಒಂದು ಖಂಡ ಅಂತ ಹೇಳಿದ್ರೆ ಒಂದು ಡಿವಿಷನ್,
ಅಥವಾ ಡಿವಿಷನ್ ಯಾವುದು ಇಲ್ಲದೆ ಇರೋ ಸ್ವರೂಪ ಬ್ರಹ್ಮಸ್ವರೂಪ ಅಂತ ನಾವು ತಿಳ್ಕೋಬೇಕು ಅಂತ ಹೀಗೆ ನಾವು ಉಪಾಸನೆ ಮಾಡ್ಬೇಕು ಅಂತ ಹೇಳಿದ್ರು. ಹೀಗೆ ಹೇಳ್ಬಿಟ್ಟು ಮುಂದಿನ ಶ್ಲೋಕದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಉಪಾಸನೆಗೆ ಮತ್ತು ಧ್ಯಾನಕ್ಕೆ ಜ್ಞಾನಕ್ಕೆ ಯಾವ ತರ ಒಂದು ವೈಲಕ್ಷಣ್ಯ ಇದೆ, ಡಿಫರೆನ್ಸ್ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಇದನ್ನ ಯಾವ್ದಕ್ಕೆ ತೋರಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಉಪಾಸನೆ ಮಾಡಬೇಕು ಅಂತ ಇವ್ರು ಹೇಳ್ಕೊಡ್ತಾ ಇದ್ದಾರೆ ನಮ್ಗೆ ಬ್ರಹ್ಮ ಉಪಾಸನೆ ಅಂತ. ಆ ಬ್ರಹ್ಮ ಉಪಾಸನೆಯಲ್ಲೇನೆ ಸಾಮಾನ್ಯವಾಗಿರೋ ಉಪಾಸನೆಗೆ ಯಾವ ಒಂದು ಲಕ್ಷಣಗಳಿದೆಯೋ ಅದೆಲ್ಲ ಕೂಡ ಇದರಲ್ಲೂ ಇರುತ್ತೆ ಅಂತ ತೋರಿಸ್ಕೊಡಕ್ಕಾಗಿ ಜ್ಞಾನ ಮತ್ತು ಧ್ಯಾನ ಅನ್ನೋದಕ್ಕೆ ಪ್ರಸಿದ್ಧವಾಗಿರೋ ಡಿಫರೆನ್ಸ್ ಏನು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಈ ಡಿಫರೆನ್ಸ್ ನಮ್ಗೆ ಮೊಟ್ಟ ಮೊದಲು ಎಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಬ್ರಹ್ಮಸೂತ್ರ ಭಾಷೆಯಲ್ಲಿ ಶಂಕರಾಚಾರ್ಯರು 4ನೇ ಸೂತ್ರ ತತ್ವ ಸಮನ್ವಯ ಅಂತ ಇದೆ, ಅದರಲ್ಲಿ ಅವರು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಇವರು ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಹೇಳ್ತಾ ಇದ್ದಾರೆ, ಬೋಧೋಪಾಸ್ತ್ಯೋರ್ ವಿಶೇಷ ಚೇದುಚ್ಯತೆ ಇತಿ ಚೇದುಚ್ಯತೆ ಶೃಣು ವಸ್ತುತಂತ್ರೋ ಭವೇದ್ ಬೋಧ ಕರ್ತೃತಂತ್ರಂ ಉಪಾಸನಂ. ಇವಾಗ ನಾವು ತಿಳ್ಕೊಬೇಕಾದ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಬೋಧ ಅಂತ ಹೇಳಿದ್ರೆ ಜ್ಞಾನ, ಉಪಾಸ್ತಿ ಅಂತ ಹೇಳಿದ್ರೆ ಉಪಾಸನೆ. ಇದಕ್ಕೆ ಎರಡಕ್ಕೂ ವಿಶೇಷ ಅಂತ ಹೇಳಿದ್ರೆ ಡಿಫರೆನ್ಸ್ ಅಂತ ಏನು ಅಂತ ಕೇಳಿದ್ರೆ, ಅದು ನಾನು ಇವಾಗ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾ ಇದ್ದಾರೆ. ವಸ್ತುತಂತ್ರ ಭವೇತ್ ಬೋಧ. ಬೋಧ ಅಂದ್ರೆ ಏನು? ಜ್ಞಾನ ಅನ್ನೋದು ವಸ್ತುತಂತ್ರ, ಅಂದ್ರೆ ತಂತ್ರ ಅಂತ ಹೇಳಿದ್ರೆ ಇಟ್ ಈಸ್ ಅಧೀನ, ಒಂದಕ್ಕೆ ಅಧೀನವಾಗಿದೆ. ಕರ್ಮ ಕರ್ತೃತಂತ್ರ ಅನ್ನೋದು, ಉಪಾಸನ ಅನ್ನೋದು ಕರ್ತೃತಂತ್ರ ಅಂತ ಹೇಳಿದ್ರು. ಕರ್ತೃತಂತ್ರ ಅಂತ ಹೇಳಿದ್ರೆ ಕರ್ತೃವಿಗೆ ಅಧೀನವಾಗಿದೆ ಅಂತ. ಇದನ್ನ ಮುಂದಕ್ಕೆ ಅವರೇ ವಿವರಿಸ್ತಾರೆ ಏನಂತ. ನಾನು ಇವಾಗ ಸ್ಥೂಲವಾಗಿ ಹೇಳ್ಬಿಡ್ತೀನಿ ಅದನ್ನೇನೆ. ವಸ್ತುತಂತ್ರ ಅಂತ ಹೇಳಿದ್ರೆ ನೋಡಿ, ಒಂದು ವಸ್ತು ಬಗ್ಗೆ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ಆ ವಸ್ತು ಹೇಗಿದೆಯೋ ಹಾಗೆ ತಿಳ್ಕೊಬೇಕು ನಾವು. ನಮಗೆ ಆ ವಸ್ತು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ನಾವು ಹೇಳಂಗಿಲ್ಲ. ಯಾಕಂದ್ರೆ ವಿ ಆರ್ ಗಿವನ್ ಎ ಟಾಸ್ಕ್ ಟು ನೋ ಸಮಥಿಂಗ್. ಇವಾಗ ನಾನು ಉದಾಹರಣೆ ಕೊಡ್ತೀನಿ. ಒಂದು ಬಿಲ್ಡಿಂಗ್ ಎದುರುಗಡೆ ಇದೆ, ಆ ಬಿಲ್ಡಿಂಗ್ ಒಬ್ರು ಅಳತೆ ಮಾಡಿ ನೋಡಿ ಅದು ಎಷ್ಟು ಉದ್ದ ಇದೆ ಅಂತ ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ತಿಳ್ಕೊಳ್ಳೋಣ, ಏನೋ ಕಾರಣಕ್ಕೆ ಬಿಲ್ಡಿಂಗ್ ಮಾಡ್ತಾ ಇದೀವಿ ಅಥವಾ ಏನೋ ಕಾರಣಕ್ಕೆ ಆ ಬಿಲ್ಡಿಂಗ್ ಎಷ್ಟು ಉದ್ದ ಇದೆ ಅಂತ ತಿಳ್ಕೊ ಅಂತ ಹೇಳ್ತಾರೆ. ಅವಾಗ ನಾವೇನ್ ಮಾಡ್ತೀವಿ, ಅದಕ್ಕೆ ಅದನ್ನ ಅಳಿಯಕ್ಕೆ ಏನೊಂದು ಸ್ಕೇಲ್ ಇದೆಯೋ ಅಥವಾ ಅದಕ್ಕೆ ಏನು ಮೆಥಡ್ ಇದೆಯೋ ಅದನ್ನ ಯೂಸ್ ಮಾಡ್ತೀವಿ. ಯೂಸ್ ಮಾಡಿ ಆ ಬಿಲ್ಡಿಂಗ್ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ನಾನು ರಿಪೋರ್ಟ್ ಮಾಡ್ತೀನಿ. ಆದ್ರೆ ನಾನು ಮಾಡುವಾಗ ಐ ಕೆ ನಾಟ್ ಹ್ಯಾವ್ ಎನಿ ವಿಶ್ಫುಲ್ ಥಿಂಕಿಂಗ್ ಲೈಕ್ ಲೆಟ್ ಇಟ್ ಬಿ ಸಮ್ 45 feet, ಲೆಟ್ ಇಟ್ ಬಿ 150 feet ಅಂತ ನಾನು ನನ್ನಿಷ್ಟಕ್ಕೆ ಏನು ಕೇಳಂಗಿಲ್ಲ. ಅಲ್ಲಿ ಹೇಗಿದೆಯೋ ಹಾಗೆ ತಿಳ್ಕೊಬೇಕಷ್ಟೇನೆ ನನ್ನ ಕರ್ತವ್ಯ. ಅದು ವಸ್ತುತಂತ್ರ ಅಂತ ಹೇಳೋದು. ವಸ್ತು ಅಂತ ಹೇಳಿದ್ರೆ ಆ ವಸ್ತು ಹೇಗಿದೆಯೋ ಅದು. ಜ್ಞಾನ ಅನ್ನೋದು ವಸ್ತುವಿಗೆ ಅಧೀನವಾಗಿರುತ್ತೆ, ಹಾಗಾಗಿ ವಸ್ತು ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಆದ್ರೆ ಈ ಉಪಾಸನೆ ಅಂತ ಇದೆಯಲ್ಲ, ಅದಕ್ಕೆ ಆತರ ಇಲ್ಲ. ಉಪಾಸನೆ ಅನ್ನೋದನ್ನ ನಾವು ಹೇಗ್ ಬೇಕಾದ್ರೂ ಮಾಡ್ಬೋದು. ಅದನ್ನ ನಮ್ಗೆ ಇಷ್ಟ ಬಂದಿದ್ದ ರೀತಿಯಲ್ಲಿ ಮಾಡ್ಬೋದು. ನಾನು ಉದಾಹರಣೆ ಏನ್ ಕೊಡ್ಬೋದು ಅಂತ ಹೇಳಿದ್ರೆ, ಉದಾಹರಣೆಗೆ ಒಂದು ಕೃಷ್ಣನ ಬಗ್ಗೆ ಉಪಾಸನೆ ಮಾಡು ಅಂತ ಹೇಳ್ತಾರೆ ಇಟ್ಕೊಳ್ಳೋಣ. ಅವಾಗ ನನಗೆ ಇಷ್ಟ ದೇವತೆ ಕೃಷ್ಣನ ಬಗ್ಗೆ ನಾನು ಉಪಾಸನೆ ಮಾಡುವಾಗ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾನು ಪುರಾಣದಲ್ಲಿ ಭಕ್ತರೆಲ್ಲ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಂಡು ಮನಸ್ಸಲ್ಲಿ ಅದನ್ನ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಆಗಿ ಇಟ್ಕೊಂಡು, ಬೇಸಿಕ್ ಇನ್ಪುಟ್ ಆಗಿ ಇಟ್ಕೊಂಡು ನಾನು ನನ್ನ ಕಲ್ಪನೆಯನ್ನು ಮಾಡ್ಕೊಳ್ತಾ ಇರ್ತೀನಿ. ಇವಾಗ ಪುರಾಣದಲ್ಲಿ ಕೃಷ್ಣನಿಗೆ ಈ ತರ ಒಂದು ಪೀತಾಂಬರ ಉಡಿಸಿದ್ದಾರೆ ಅಂತ ಇಟ್ಕೊಳ್ಳೋಣ. ಇವಾಗ ನಾನು ಕೂಡ ನನ್ನ ಧ್ಯಾನದಲ್ಲಿ ಆ ಕೃಷ್ಣನನ್ನ ನಾನು ಚಿಂತನೆ ಮಾಡುವಾಗ ಪೀತಾಂಬರವನ್ನೇ ಹಾಕ್ತೀನಿ. ಆದ್ರೆ ಪೀತಾಂಬರವನ್ನು ನಾನು ಹೇಗ್ ಹಾಕ್ತೀನಿ, ಆಮೇಲೆ ಪೀತಾಂಬರಕ್ಕೆ ಬಾರ್ಡರ್ ಯಾವ ತರ ಇದೆ ಅದೆಲ್ಲ ನನಗ್ ಬಿಟ್ಟಿದ್ದು, ಅದೆಲ್ಲ ಅದು ಹೇಳ್ಕೊಡಲ್ಲ. ಹಾಗಾಗಿ ಈ ತರ ಡೀಟೇಲ್ಸ್ ಎಲ್ಲ ಏನೇನಿದೆಯೋ ಅದನ್ನೆಲ್ಲ ನಾನು ಬೇಕಾದಷ್ಟು ಕಲ್ಪನೆ ಮಾಡ್ಕೋಬಹುದು. ಆಮೇಲೆ ಕಿರೀಟದಲ್ಲಿ ಯಾವ್ಯಾವ ಕಲ್ಲುಗಳಿದೆ ಅದೆಲ್ಲ ನನಗ್ ಬಿಟ್ಟಿದ್ದದು. ಸೊ ಹೀಗೆ. ಆಮೇಲೆ ಮುಖ ಹೇಗಿದೆ, ಆ ಮುಖ ನಗುಮುಖವಾಗಿದ್ಯಾ, ಸ್ವಲ್ಪ ಹಲ್ಲು ಕಾಣಿಸ್ತಾ ಇದೆಯಾ, ಹೀಗೆ ತುಟಿಲಿ ಇದು ಫ್ಲೂಟ್ ಇಟ್ಕೊಂಡಿದ್ದಾನಲ್ಲ, ತುಟಿಲಿ ಇಟ್ಕೊಂಡಿದ್ದಾನಲ್ಲ, ಕೈಲಿ ಇಟ್ಕೊಂಡಿದ್ದಾನ, ಈಗ ಬೇಕಾದಷ್ಟು ಪಾಸಿಬಿಲಿಟೀಸ್ ಇದೆ ಅದರಲ್ಲಿ. ಹಾಗಾಗಿ ಅದು ನನಗ್ ಬಿಟ್ಟಿದ್ದು. ಸೊ ನಾನು ನನಗೆ ಇಷ್ಟ ಬಂದಿದ್ದ ರೀತಿಯಲ್ಲಿ ಕೃಷ್ಣನನ್ನು ನಾನು ಚಿತ್ರಿಸ್ಕೊಡ್ತೀನಿ. ಸೊ ಇದೆಯಲ್ಲ, ಇದಕ್ಕೆ ಕರ್ತೃತಂತ್ರ ಅಂತ ಹೆಸರು. ಕರ್ತೃ ಅಂತ ಹೇಳಿದ್ರೆ ಏನು, ಉಪಾಸನೆ ಮಾಡೋನಿದ್ದಾನಲ್ಲ ಅವನಿಗೆ ಬಿಟ್ಟಿದ್ದರು. ವೆರಾಸ್ ಜ್ಞಾನ ಅಂತ ಹೇಳಿದಿಲ್ಲ, ಅದು ಕರ್ತೃತಂತ್ರ ಅಲ್ಲ. ಅದು ಅವನು ಆ ವಿಷಯವನ್ನ ಹೇಗಿದೆಯೋ ಹಾಗೆ ತಿಳ್ಕೋಬೇಕೆ ಹೊರತು ಇವನ ಒಂದು ಕೈವಾಡ ಏನು ಇರೋದಿಲ್ಲ ಅದರಲ್ಲಿ. ವೆರಾಸ್ ಉಪಾಸನೆಯಲ್ಲಿ ಇಟ್ ಇಸ್ ಕಂಪ್ಲೀಟ್ಲಿ ಆನ್ ದಿ ಉಪಾಸಕಾಸ್ ವಿಮ್ಸ್ ಅಂಡ್ ಫ್ಯಾನ್ಸೀಸ್. ಅದನ್ನೇ ಹೇಳ್ಬೋದು ನಾವು, ಹೀಗೆ ವರ್ಡ್ ಯೂಸ್ ಮಾಡ್ಬೋದು. ಯಾಕಂದ್ರೆ ಅವನಿಗೆ ನಿನ್ನೆ ಅವನು ಒಂದು ರೀತಿಯಾದ ಒಂದು ಹೂಮಾಲೆ ಕೃಷ್ಣನಿಗೆ ಹಾಕಿದ, ಇವತ್ತು ಧ್ಯಾನ ಮಾಡುವಾಗ ಅವನು ಇನ್ನೊಂದು ರೀತಿಯಾದ ಹೂಮಾಲೆ, ನೆನ್ನೆ ತುಳಸಿ ಹಾಕಿದ, ಇವತ್ತು ಅವನು ಮಲ್ಲಿಗೆ ಮಾಲೆ ಹಾಕ್ತಾನೆ. ಹೀಗೆ ಯಾವ್ದಾದ್ರು ಅವನು ಬಿಟ್ಟಿದ್ದು. ಇಟ್ ಇಸ್ ವೈಡ್ ರೇಂಜ್ ಆಫ್ ಚಾಯ್ಸಸ್ ಅವನಿಗಿದೆ, ಅವನಿಗೆ ಬೇಕಾಗಿರೋ ತರ ಅವ್ನು ಮಾಡ್ಕೊಡ್ತಾನೆ. ಸೊ ಇದಕ್ಕೆ ಕರ್ತೃತಂತ್ರ ಅಂತ ಹೇಳ್ತಾರೆ. ಸೊ ಇದೇ ಬೇಸಿಕ್ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ಉಪಾಸನೆಗೂ ಜ್ಞಾನ
ಜ್ಞಾನಕ್ಕೂ. ಜ್ಞಾನ ಅನ್ನೋದು ವಸ್ತುತಂತ್ರ, ಆ ವಸ್ತು ಹೇಗಿದೆಯೋ ಹಾಗೆ ನಾವು ತಿಳ್ಕೋಬೇಕು ಅನ್ನೋದು. ಬೇರೆ ಉಪಾಸನೆ ಅನ್ನೋದು ಮಾಡೋದದು, ಅಲ್ಲಿ ತಿಳ್ಕೊಳ್ಳೋದು, ಇಲ್ಲಿ ಮಾಡೋದು. ಹಾಗಾಗಿ ನಾನು ಬಿಲ್ಡಿಂಗ್ ನ ನಾನೇನ್ ಮಾಡ್ತಾ ಇಲ್ಲ. ನಾನು ಬಿಲ್ಡಿಂಗ್ ಹೇಗಿದೆಯೋ ಅದ್ರ ಹೈಟ್ ಏನಿದೆಯೋ ಆ ಹೈಟ್ ನ ನನಗೆ ಎಷ್ಟು ಇದೆ ಅಂತ ಅಳತೆ ಮಾಡಿ ರಿಪೋರ್ಟ್ ಮಾಡೋದು ಹೇಳ್ತಾರೆ, ಅಷ್ಟೇ ನನ್ನ ಕೆಲಸ. ಬೇರೆ ಆ ಬಿಲ್ಡಿಂಗ್ ನಲ್ಲಿ ನಾನು 2 ಮಾಡಿ ಜಾಸ್ತಿ ಹಾಕೋದೋ ಕಡಿಮೆ ಮಾಡೋದೋ ಅದು ನನ್ನ ಕೆಲಸ ಅಲ್ಲ ಅದು. ಹಾಗಾಗಿ ಅದೇ ತರ ಇಲ್ಲಿ ಉಪಾಸನೆಯಲ್ಲಿ ಆ ತರ ಇಲ್ಲ. ನಾನು ಕೃಷ್ಣನನ್ನ ಒಂದು ಗಿಡ್ಡಕ್ಕೆ ತುಂಬಾ ಕುಳ್ಳಿಗಿರೋ ತುಂಬಾ ಪುಟ್ಟ ಕೃಷ್ಣನಾಗಿ ನಾನು ಧ್ಯಾನ ಮಾಡ್ಬೋದು, ಅಥವಾ ಸ್ವಲ್ಪ ಬೆಳ್ಕೊಂಡಿರೋ ಒಂಥರ ಧ್ಯಾನ ಮಾಡ್ಬೋದು, ತುಂಬಾ ದೊಡ್ಡ ಒಂಥರ ಧ್ಯಾನ ಮಾಡ್ಬೋದು. ಹೀಗೆ ಬೇಕಾದಷ್ಟು ರೀತಿಯಲ್ಲಿ ನಾನು ಮಾಡಕ್ಕೆ ನನಗೆ ಚಾಯ್ಸಸ್ ಇದೆ. ಸೊ ದಿಸ್ ಇಸ್ ದಿ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಉಪಾಸನೆ ಅಂಡ್ ಧ್ಯಾನ, ಉಪಾಸನೆ ಅಂಡ್ ಜ್ಞಾನ. ಸರಿ, ಹೀಗೆ ಇದನ್ನ ಹೇಳ್ಬಿಟ್ಟು ಮುಂದಕ್ಕೆ ಈ ಶ್ಲೋಕದಲ್ಲಿ ಅವ್ರು ಏನ್ ಹೇಳಿದ್ರು ಅದನ್ನ ವಿವರಣೆ ಮಾಡ್ತಾರೆ ಅವರೇನೆ. 2 ಶ್ಲೋಕದಲ್ಲಿ ಅವ್ರು ಏನ್ ಮಾಡ್ತಾರೆ ಇವಾಗ ಜ್ಞಾನದ ಒಂದು ಲಕ್ಷಣವನ್ನ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ, 2 ಶ್ಲೋಕದಲ್ಲಿ 75 ಮತ್ತು 76ರಲ್ಲಿ. ನಾನು 75 ಶ್ಲೋಕ ಓದ್ತೀನಿ ಇವಾಗ ನೋಡಿ. ವಿಚಾರ ಜಾಯತೆ ಬೋಧ ಅನಿಚ್ಛಾ ಯಂ ನ ನಿವರ್ತಯೇತ್ ಸ್ವೋತ್ಪತ್ತಿ ಮಾತ್ರ ಸಂಸಾರೇ ದಹತ್ಯಖಿಲ ಸತ್ಯತಾಂ. ವಿಚಾರಾತ್ ಜಾಯತೆ ಬೋಧ. ಬೋಧ ಅನ್ನೋದೇನು? ಜ್ಞಾನ. ಜ್ಞಾನ ಅನ್ನೋದು ವಿಚಾರದಿಂದ ಅದು ಉತ್ಪತ್ತಿ ಆಗುತ್ತೆ. ಅದು ಅನಿಚ್ಛಾ ಯಂ ನ ನಿವರ್ತಯೇತ್ ಅಂದ್ರೆ ಅನಿಚ್ಛಾ ಅಂತ ಹೇಳಿದ್ರೆ ನನಗೆ ಅದು ಹೀಗಿರಬಾರ್ದು, ಈ ವಸ್ತು ಹೀಗಿರಬಾರ್ದು ಅಂತ ನಾನು ಹೇಳಂಗಿಲ್ಲ. ಅಲ್ಲಿ ಆ ವಸ್ತು ಹೇಗಿದೆಯೋ ಹಾಗೆ ನಾನು ತಿಳ್ಕೊಬೇಕೆ ಹೊರತು ಇಟ್ ಇಸ್ ನಾಟ್ ಇನ್ ಮೈ ಹ್ಯಾಂಡ್ಸ್ ಟು ಚೇಂಜ್ ದಿ ಇದು ಆ ವಸ್ತು ಹೇಗಿದೆಯೋ ಅದನ್ನ ವಸ್ತು ಚೇಂಜ್ ಮಾಡಕ್ಕೆ ನನಗೆ ರೈಟ್ ಇಲ್ಲ, ನನಗೆ ಆಗೋದೇ ಇಲ್ಲ ಅದು. ಸೊ ಅನಿಚ್ಛಾ ಯಂ ನ ನಿವರ್ತಯೇತ್ ಸ್ವೋತ್ಪತ್ತಿ ಮಾತ್ರಾತ್ ಸಂಸಾರೇ ದಹತಿ ಅಖಿಲ ಸತ್ಯತಾಂ. ಸ್ವೋತ್ಪತ್ತಿ ಮಾತ್ರ. ಸ್ವೋತ್ಪತ್ತಿ ಅಂತ ಹೇಳಿದ್ರೆ ಆ ವಸ್ತುವಿನ ಜ್ಞಾನ ಉತ್ಪತ್ತಿ ಆಗಿದ ಕೂಡ್ಲೇನೆ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಅಖಿಲ ಸತ್ಯತಾಂ ಸಂಸಾರೇ ದಹತಿ ಅಂದ್ರೆ ಸಂಸಾರದಲ್ಲಿ ನನಗೆ ಒಂದು ಸತ್ಯತ್ವ ಬುದ್ಧಿ ಇದೆಯಲ್ಲ ಅದನ್ನ ಇದು ಹೋಗ್ಲಾಡ್ಸಿದ್ದೆ. ಇವರು ಇಲ್ಲಿ ಕೊಡ್ತಾ ಇರೋದು ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಜನರಲ್ ಜ್ಞಾನದ ಬಗ್ಗೆ ಅಲ್ಲ. ಸೊ ಬ್ರಹ್ಮಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಬ್ರಹ್ಮಜ್ಞಾನ ಉತ್ಪತ್ತಿ ಆಗಿದ ಕೂಡ್ಲೇನೆ ಅದೇನ್ ಮಾಡುತ್ತೆ, ಪ್ರಪಂಚದಲ್ಲಿರೋ ಸತ್ಯತ್ವ ಬುದ್ಧಿಯನ್ನ ಅದು ಪೂರ್ತಿ ಹೋಗ್ಲಾಡ್ಸಿಬಿಡುತ್ತೆ ಅಂತ ಇದೆ ಅದರ ಫಲ. ಇದನ್ನ ಹೇಳ್ಬಿಟ್ಟು ಮುಂದಿನ ಶ್ಲೋಕದಲ್ಲಿ ಇನ್ನೂ ಸ್ವಲ್ಪ ಬಾಕಿ ಇದೆ ಅದರ ವಿಷಯ ಹೇಳಕ್ಕೆ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ತಾವತ ಕೃತಕೃತ್ಯ ಸನ್ ನಿತ್ಯ ತೃಪ್ತಿ ಮುಪಾಗತಃ ಜೀವನ್ಮುಕ್ತಿ ಮನುಪ್ರಾಪ್ಯ ಪ್ರಾರಬ್ಧ ಕ್ಷಯ ಮೀಕ್ಷತೆ. ಸೊ ಪ್ರಪಂಚದ ಬಗ್ಗೆ ಮಿಥ್ಯಾತ್ವ ಸಿದ್ಧವಾಗೋಯ್ತು ಅವನಿಗೆ. ಇವಾಗ ತನ್ನ ಬಗ್ಗೆ ಏನು ಅಂತ ಕೇಳಿದ್ರೆ ತಾವತ ಕೃತಕೃತ್ಯ ಸನ್, ಅವನಿಗೆ ಇವಾಗ ತನ್ನ ಬಗ್ಗೆ ನಾನು ಇನ್ಮೇಲೆ ಮಾಡ್ಬೇಕಾದ್ ಯಾವ್ದು ಇಲ್ವೇ ಇಲ್ಲ, ಹೊಂದಬೇಕಾದ ಯಾವ್ದು ಇಲ್ವೇ ಇಲ್ಲ, ಪಡಿಬೇಕಾದ ಯಾವ್ದು ಇಲ್ವೇ ಇಲ್ಲ ಅನ್ನೋದೆಲ್ಲ ಬಂದ್ಬಿಡುತ್ತೆ ಅದಕ್ಕೆ. ಪ್ರಾಪ್ತ ಪ್ರಾಪ್ಯತಾಮ್ ಅಂತ ಮುಂಚೆ ಹೀಗೆ ನಾವು 7ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಕೆಲವು ಶ್ಲೋಕಗಳೆಲ್ಲ ಹೇಳ್ತೀವಲ್ಲ, ಆ ತರ ಅವನಿಗೆ ಎಲ್ಲ ಅನುಭವ ಬಂದ್ಬಿಡುತ್ತೆ. ಅದು ನಿತ್ಯ ತೃಪ್ತಿ ಅನ್ನೋದು ಅವನಿಗೆ ಬಂದ್ಬಿಡುತ್ತೆ. ಸೊ ತೃಪ್ತಿ ಅನ್ನೋದು ತೃಪ್ತಿ ದೀಪದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಿತ್ಯ ತೃಪ್ತಿ ಉಪಾಗತಃ ಜೀವನ್ಮುಕ್ತಿಂ ಅನುಪ್ರಾಪ್ಯ ಪ್ರಾರಬ್ಧ ಕ್ಷಯಂ ಈಕ್ಷತೆ. ಇವನು ಜೀವನ್ ಮುಕ್ತಿಯನ್ನ ಇವನಿಗೆ ಹೊಂದ್ಬಿಡ್ತಾನೆ. ಹೊಂದಿ ಪ್ರಾರಬ್ಧ ಕ್ಷಯ ಅದನ್ನ ಮಾತ್ರ ಇವನು ನೋಡ್ಕೊಳ್ತಾ ಇರ್ತಾನೆ ಅಷ್ಟೇನೆ. ಅದು ಪ್ರಾರಬ್ಧ ಪಾಟಿಗೆ ಅದು ಕ್ಷಯವಾಗ್ತಾ ಹೋಗ್ತಾ ಇರುತ್ತೆ. ಕೊನೆಯಲ್ಲಿ ಒಂದೊಂದು ದಿವಸ ಅದು ಇವನ ದೇಹವು ಮುಕ್ತವಾಗುತ್ತೆ. ಅದೇ ಪ್ರಾರಬ್ಧ ಅನ್ನೋದು ಪೂರ್ತಿ ಕ್ಷಯವಾಗಿದೆ ಅನ್ನೋದಕ್ಕೆ ಗುರುತು ಏನು ಅಂತ ಹೇಳಿದ್ರೆ ಈ ಶರೀರಕ್ಕೆ ಒಂದು ಸಾವು ಅಂತ ಬರುತ್ತೆ. ಸೊ ಈ ಶರೀರ ಉತ್ಪತ್ತಿ ಆಗುವಾಗ ಈ ಶರೀರದಲ್ಲಿ ಅವನು ಏನೇನು ಭೋಗಗಳನ್ನ ಅನುಭವಿಸ್ಬೇಕು, ಅದು ಸುಖವಾಗ್ಲಿ ದುಃಖವಾಗ್ಲಿ ಅದಕ್ಕೆಲ್ಲ ಮುಂಚೆನೆ ತೀರ್ಮಾನ ಆಗಿರುತ್ತೆ ಅದು. ಸೊ ಅದು ಇವಾಗ ಬಾಕಿ ಇರುತ್ತಲ್ಲ, ಇವನಿಗೆ ಜ್ಞಾನ ಬಂದ ಮೇಲೆ ಒಂದು ಸ್ವಲ್ಪ ದಿವಸ ಉಳಿದಿರ್ತಾನಲ್ಲ, ಆ ಸಮಯದಲ್ಲಿ ಅವನ ಪ್ರಾರಬ್ಧ ಎಲ್ಲವೂ ಕೂಡ ಪೂರ್ತಿ ಮುಗಿದೋಗುತ್ತೆ. ಇದನ್ನ ಮಾತ್ರ ಅವನಿಗೆ ಇಷ್ಟೇ ಅವನಿಗೆ ಆಗ್ತಾ ಇರೋ ವಿಷಯ. ಇವಾಗ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಉಪಾಸನ ಮತ್ತು ಬೋಧೆ ಆತ್ಮಜ್ಞಾನ ಅನ್ನೋದಕ್ಕೆ ಅಥವಾ ಜ್ಞಾನ ಅನ್ನೋದಕ್ಕೆ ಇರೋ ಇನ್ನೊಂದು ಡಿಫರೆನ್ಸ್ ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆಪ್ತೋಪದೇಶಂ ವಿಶ್ವಸ್ಯ ಶ್ರದ್ಧಾಳುರ ವಿಚಾರಯನ್ ಚಿಂತೆಯೇತ್ ಪ್ರತ್ಯಯೈರನ್ಯೈಃ ಅನಂತರಿತ ವೃತ್ತಿಭಿಃ. ಇವಾಗ ಉಪಾಸನೆ ಬಗ್ಗೆ ಇದು. ಆಪ್ತೋಪದೇಶಂ ವಿಶ್ವಸ್ಯ ಅಂದ್ರೆ ಏನು, ಅವನಿಗೆ ಯಾರು ಆಪ್ತರಾಗಿದ್ದಾರೋ ಗುರುಗಳು ಅವ್ರು ಹೇಳಿದ್ದನ್ನ ಇವನು ನಂಬ್ತಾನೆ. ವಿಶ್ವಸ್ಯ ಅಂದ್ರೆ ನಂಬಿ ಶ್ರದ್ಧಾಳು ಅವಿಚಾರಯನ್ನೇ ಶ್ರದ್ಧಾಳುವಾಗಿ ಇದ್ಕೊಂಡು ಅವ್ರು ಹೇಳಿದ್ದಲ್ಲಿ ಪ್ರಶ್ನೆ ಮಾಡದೆ ಅವ್ರು ಸರಿಯಾಗಿ ಹೇಳಿದಾರೋ ಇಲ್ವೋ ಅಥವಾ ಅವ್ರು ಹೀಗೆ ಹೇಳ್ಬೇಕಾಗಿತ್ತು ಅಂತೆಲ್ಲ ಏನು ವಿಚಾರ ಮಾಡ್ದೇನೆ ಅವಿಚಾರಯನ್ನೇ ಚಿಂತೆಯೇತಿ ಪ್ರತ್ಯಯೈಹಿ ಅನ್ಯೈಹಿ. ಅವನು ಅನ್ಯೈಹಿ ಪ್ರತ್ಯಯೈಹಿ ಅಂದ್ರೆ ಚಿಂತನೆ ಮಾಡ್ಬೇಕು. ಇವಾಗ ಅವ್ರು ಹೇಳಿದ್ದನ್ನ ಹೇಳಿದ ರೀತಿಯಲ್ಲಿ ಚಿಂತನೆ ಮಾಡ್ಬೇಕು, ಅಷ್ಟೇ ಇವನ್ ಕೆಲಸ. ಸೊ ಅದ್ ಮಾಡ್ತಾ ಇರುವಾಗ ಏನಾಗುತ್ತೆ, ಅನಂತರಿತ ವೃತ್ತಿಭಿಹಿ ಅಂದ್ರೆ ಬಾಕಿ ವೃತ್ತಿಗಳೆಲ್ಲ ಇದಕ್ಕೆ
ಡೆಟ್ರಿಮೆಂಟಲ್ ಆಗಿರೋ ವೃತ್ತಿಗಳನ್ನೆಲ್ಲ ಇವನು ತಡೆ ಮಾಡಿ ಇದಕ್ಕೆ ಅನುಕೂಲವಾಗಿರೋ ವೃತ್ತಿಗಳನ್ನ ಮಾತ್ರ ಇವನು ಅಲೋ ಮಾಡಿ ಆತರ ಒಂದು ಚಿಂತನೆ ಇವನು ಮಾಡಬೇಕಾಗುತ್ತೆ ಅಂತ ಇದು ಒಂದು ವ್ಯತ್ಯಾಸ. ಬೇರೆ ವಿಚಾರದಲ್ಲಿ ಆತರ ಇಲ್ಲ. ಹಾಗಾಗಿ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಸ್ತು ಹೇಗಿದೆಯೋ ಹಾಗಿದೆ ಅಂತ ಹಾಗದನ್ನ ಅವನು ಗುರುಗಳಿಂದ ತಿಳ್ಕೊಂಡು ಅದ್ರ ಪ್ರಕಾರ ಚಿಂತನೆ ಮಾಡ್ಬೇಕು. ಬೇರೆ ಇಲ್ಲಿ ಆಪ್ತೋಪದೇಶ ವಿಶ್ವಸ್ಯ ಶ್ರದ್ಧಾಲು ಅವಿಚಾರೇನ, ಅಲ್ಲಿ ವಿಚಾರಕ್ಕೆ ಅದಕ್ಕೆ ಹೇಳುದು ವಿಚಾರಾಜ್ಜಾಯತೆ ಬೋಧ. ಇಲ್ಲಿ ಆತರ ವಿಚಾರಕ್ಕೆ ಇಲ್ಲಿ ಎಳೆ ಇರೋದಿಲ್ಲ. ಇವನು ಹೇಗೆ ಹೇಳಿದಾರೋ ಅದೇ ತರ ಇವನು ಮಾಡ್ಬೇಕಾಗುತ್ತೆ. ಯಾವಚ್ಚಿಂತ್ಯ ಸ್ವರೂಪತ್ವ ಅಭಿಮಾನ ಸ್ವಸ್ಯ ಜಾಯತೆ ತಾವದ್ ವಿಚಿಂತ್ಯ ಪಶ್ಚಾಚ್ಚ ತಥೈವ ಆಮೃತಿ ಧಾರಯೇತ್. ಈ ಚಿಂತನೆ ಅದನ್ನ ಮುಂದಕ್ಕೆ ಹೇಗೆ ಅದು ಪಡೆಯುತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವತ್ತೇ ಚಿಂತ್ಯ ಸ್ವರೂಪತ್ವ ಅಭಿಮಾನ ಸ್ವಸ್ಯ ಜಾಯತೆ. ಇವಾಗ ಇದಕ್ಕೆ ಇವರೇ ಈ ವಿದ್ಯಾರಣ್ಯರೇ ಜೀವನ್ಮುಕ್ತಿ ವಿವೇಕ ಅನ್ನೋದ್ರಲ್ಲಿ ಒಂದು ಮಾತು ಹೇಳಿದ್ದಾರೆ. ಕೃತೋಪಾಸ್ತಿ ಅಕೃತೋಪಾಸ್ತಿ ಅಂತ ಎರಡು ವ್ಯತ್ಯಾಸವಾಗಿ ಹೇಳ್ಬಿಟ್ಟು, ಯಾರು ಉಪಾಸನೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಆಮೇಲೆ ಬ್ರಹ್ಮ ವಿಚಾರಕ್ಕೆ ಬರ್ತಾನೋ ಅವನಿಗೆ ಒಂದು ರೀತಿಯಾಗಿ ಆಗುತ್ತೆ. ಬೇರೆ ಯಾರು ಆತರ ಮಾಡಿ ಉಪಾಸನೆ ಎಲ್ಲ ಹಿಂದೆ ಮಾಡದೇನೆ ನೇರಾಗಿ ಈ ಬ್ರಹ್ಮ ವಿಚಾರಕ್ಕೆ ಬಂದು ಅವನಿಗೆ ತಿಳ್ಕೊಡ್ತಾನೆ, ಅವ್ನು ಕೂಡ ತಿಳ್ಕೊಡ್ತಾನೆ. ಆದ್ರೆ ಅವ್ನಿಗೆ ಯಾವ ತರ ಆಗುತ್ತೆ ಅಂತ ಎರಡರಲ್ಲೂ ಒಂದು ವ್ಯತ್ಯಾಸ ಇದೆ ಅಂತ ತೋರಿಸ್ತಾರೆ. ಅದು ಹೇಳುವಾಗ ಅವರು ಈ ಕೃತೋಪಾಸ್ತಿ ಅಂತ ಹೇಳುವಾಗ ಉಪಾಸನೆ ಮಾಡೋದ್ರ ಒಂದು ಅಲ್ಲಿ ಸಗುಣೋಪಾಸನೆ ಅವ್ರು ಹೇಳಿರೋದು. ಉಪಾಸನೆ ಮಾಡೋದು ಫಲ ಏನು ಅಂತ ಹೇಳಿದ್ರೆ ಆ ಉಪಾಸ್ಯ ದೇವತಾ ಸಾಕ್ಷಾತ್ಕಾರ ಆಗ್ಬೇಕು ಅಂತ. ಸೊ ಅದನ್ನ ಇಲ್ಲಿ ಅಭಿಮಾನ ಅಂತ ಹೇಳ್ತಾ ಇದ್ದಾರೆ. ಆ ಉಪಾಸ ಚಿಂತನೆಗೆ ಯಾವ ವಸ್ತುವನ್ನು ಇಟ್ಕೊಂಡು ಚಿಂತನೆ ಮಾಡ್ತಾ ಇದ್ದಾನೋ ಅದ್ರ ವಿಷಯದಲ್ಲಿ ಇವನಿಗೊಂದು ಅಭಿಮಾನ ಬರುತ್ತೆ. ಹಾಗಾಗಿ ಇದು ನನ್ನ ಸ್ವರೂಪವೇ ಇದು ಅಂತ ಒಂದು ಅಭಿಮಾನ ಬರುತ್ತೆ. ಸೊ ಹೀಗೆ ಅವನಿಗೆ ಇದು ಉಂಟಾಗುತ್ತೆ. ಇದು ತಾವತ್ ವಿಚಿಂತ್ಯ, ಅಲ್ಲಿವರೆಗೂ ಈ ತರ ಒಂದು ಅಭಿಮಾನ ತೀರ್ಮಾನವಾದ ಒಂದು ಅಭಿಮಾನ, ಈ ಸ್ವರೂಪ ನನ್ನ ಸ್ವರೂಪವೇ ಅಂತ ಒಂದು ತೀರ್ಮಾನವಾಗಿ ಮಾಡ್ಕೊಂಡು ಇದಕ್ಕೆ ಏನು ಉದಾಹರಣೆ ಕೊಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಲಲಿತಾ ಸಹಸ್ರನಾಮದಲ್ಲಿ ಒಂದು ಧ್ಯಾನ ಶ್ಲೋಕ ಪ್ರಾರಂಭದಲ್ಲಿ ಬರುತ್ತೆ. ಅದ್ರಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಅಹಮಿತ್ಯೇವ ವಿಭಾವಯೇ ಭವಾನಿ ಅಂತ. ಸೊ ಅಹಮಿತ್ಯೇವ ವಿಭಾವಯೇ ಭವಾನಿ, ಆ ಭವಾನಿ ಅನ್ನೋ ಆ ಲಲಿತಾ ದೇವಿಯನ್ನ ನಾನೇ ಆ ದೇವಿ ಅಂತ ಒಂದು ಉಪಾಸನೆ ಮಾಡ್ಬೇಕದು. ಸೊ ಹಾಗಾಗಿ ಇಲ್ಲಿ ಕೂಡ ಆ ಭಾವನೆ ಮಾಡ್ಬೇಕು. ಸೊ ಆ ಭಾವನೆ ಏನಾಗುತ್ತೆ, ಇವನು ಉಪಾಸನೆ ಮಾಡ್ತಾ ಇವನು ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ತುಂಬಾ ಚೆನ್ನಾಗಿ ಗಟ್ಟಿ ಆಗುತ್ತೆ ಅದು. ಹಾಗಾಗಿ ಅವನಿಗೆ ಆ ದೇವಿಯಲ್ಲಿ ಒಂದು ತಾದಾತ್ಮ್ಯವನ್ನು ಹೊಂದ್ತಾನೆ. ಅದು ಹೊಂದ್ಬಿಟ್ಟು ಆ ದೇವಿಯಲ್ಲಿ ಇರೋ ಗುಣಗಳು ಕೂಡ ತನ್ನಲ್ಲಿ ಇರೋ ತರ ಇವನು ನೋಡ್ಕೊಳ್ತಾನೆ. ಇದನ್ನ ರಾಮಕೃಷ್ಣರೆಲ್ಲ ಕೂಡ ಒಂದೊಂದು ರೀತಿಯಲ್ಲಿ ಅವರು ತೋರಿಸ್ಕೊಟ್ಟಿದ್ದಾರೆ. ಅವರು ಒಂದು ರಾಧಾ ಅನ್ನೋ ರೀತಿಯಲ್ಲಿ ಅವರು ಉಪಾಸನೆ ಮಾಡಿ ಅವಳಿಗೆ ಇರೋ ತರನೇ ಇವ್ರಿಗೂ ಕೂಡ ಒಂದು ಎದೆ ಕೂಡ ಬೆಳ್ಕೊಳ್ತು ಅಂತೆಲ್ಲ ಕೂಡ ಹೇಳ್ತಾರೆ. ಸೊ ಹೀಗೆ ಆ ದೇವಿಯನ್ನ ತಾದಾತ್ಮ್ಯ ಮಾಡಿದಾಗ ಇವನಿಗೆ ನಾನು ಈ ಜಗನ್ಮಾತೆ ಅಂತಾನೆ ಅನ್ಕೊಳ್ತಾನೆ ಅವನು. ಹಾಗಾಗಿ ಈ ಲೋಕದಲ್ಲಿ ಎಲ್ಲರೂ ಕೂಡ ನನ್ನ ಮಕ್ಕಳೇನೆ ಅಂತ ಒಂದು ಬುದ್ಧಿ ಬರುತ್ತೆ ಅವನಿಗೆ. ಆಮೇಲೆ ಅಖಂಡ ಸ್ವರೂಪಿಯಾಗಿದ್ದೆ ನಾನು ಇದ್ದೀನಿ ಅಂತ. ಸೊ ಇದೆಲ್ಲ ಪಾಸಿಟಿವ್ ಎಫೆಕ್ಟ್ಸ್ ಆಫ್ ಉಪಾಸನೆ. ಸೊ ಹೀಗೆಲ್ಲ ಬರುತ್ತೆ. ಸೊ ಹೀಗೆ ಆ ಅಭಿಮಾನ ಬರೋ ತನಕ ಅವನು ಮಾಡಿಕೊಂಡು ತಾವತ್ ವಿಚಿಂತ್ಯ ಅಲ್ಲಿವರೆಗೂ ಮಾಡಿ ಪಶ್ಚಾಚ್ಚ ತಥೈವ ಆಮೃತಿ ಧಾರೆಯೇ, ಆಮೇಲೆ ಸಾಯೋ ತನಕ ಆ ಒಂದು ಚಿಂತನೆ ಮಾಡಿ ಅದರ ಫಲ ಬಂದಿದೆಯಲ್ಲ ಅದನ್ನ ಹಾಗೇನೆ ಅವನು ಧಾರಣೆ ಮಾಡ್ಕೊಂಡಿರ್ತಾನೆ ಅನ್ನೋದು ಈ ಉಪಾಸನೆಯದು ಒಂದು ರೀತಿ. ಇವಾಗ ಮುಂದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಅವರು. ಈ ತರ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಚಾಂದೋಗ್ಯ ಉಪನಿಷತ್ತಲ್ಲಿ ಸಂವರ್ಗ ವಿದ್ಯಾ ಅಂತ ಒಂದಿದೆ. ಆ ಸಂವರ್ಗ ವಿದ್ಯೆಯಿಂದ ಒಂದು ಮಾತನ್ನ ಇದು ಹೇಳ್ತಾ ಇದ್ದಾರೆ. ಬ್ರಹ್ಮಚಾರಿ ಭಿಕ್ಷಮಾಣೋ ಯುತ ಸಂವರ್ಗ ವಿದ್ಯೆಯ ಸಂವರ್ಗ ರೂಪದ ಚಿತ್ತೆ ಧಾರಯಿತ್ವಾ ಹ್ಯಭಿಕ್ಷತ. ಇಲ್ಲಿ ಒಂದು ಬ್ರಹ್ಮಚಾರಿ ಈ ಸಂವರ್ಗ ವಿದ್ಯಾ ಅಂತ ವಿದ್ಯೆಯನ್ನ ಅವನು ಉಪಾಸನೆ ಮಾಡಿ ಆ ಸ್ವರೂಪವನ್ನು ಕೂಡ ಇವನು ಹೊಂದಿ ಒಂದು ಕಡೆ ಇವನು ಭಿಕ್ಷೆಗೆ ಹೋಗ್ತಾನೆ, ಒಂದು ರಾಜನ ಹತ್ರ ಭಿಕ್ಷೆಗೆ ಹೋಗ್ತಾನೆ. ಆ ಭಿಕ್ಷೆಗೆ ಹೋಗುವಾಗ ರಾಜನ ಹತ್ರ ತನ್ನನ್ನ ನಾನು ಇಂಥವನು ಅಂತ ಹೇಳ್ಕೊಳ್ಳುವಾಗ ಆ ಸಂವರ್ಗ ಸ್ವರೂಪವೇ ನನ್ನಲ್ಲಿ ಇದೆ ಅನ್ನೋದನ್ನ ಅವನು ತಿಳಿಸ್ತಾನೆ. ಅವನಿಗೆ ಆ ವಾಕ್ಯವನ್ನು ಮಾತ್ರ ಇವರು ಉದಾಹರಣೆ ಮಾಡಿ ವ್ಯಾಖ್ಯಾನದಲ್ಲಿ ತೋರಿಸಿದ್ದಾರೆ. ಬಟ್ ಏನಿವೆ ಇವ್ರ ಶ್ಲೋಕದಲ್ಲಿ ವಿದ್ಯಾರಣ್ಯರು ಹೇಳೋದು ಏನು ಅಂತ ಹೇಳಿದ್ರೆ, ಆ ಉಪಾಸನೆ ಮಾಡಿದ ಸ್ವರೂಪ ತನ್ನಲ್ಲಿ ಸಿದ್ಧವಾಗಿದೆ ಅಂತ ತೋರ್ಸಕ್ಕಾಗಿ ಈ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮಚಾರಿ ಭಿಕ್ಷಮಾಣ ಯುತಃ ಸಂವರ್ಗ ವಿದ್ಯೆಯ ಸಂವರ್ಗ ರೂಪತಾ ಚಿತ್ತೆ ಧಾರಯಿತ್ವ ಹ್ಯಭಿಕ್ಷತ ಅಂತ. ಅದಕ್ಕೆ ಪ್ರಮಾಣ ಅವ್ರು ಕೊಟ್ರು, ಅದು ಶ್ರುತಿ ಪ್ರಮಾಣನೇ ಒಂದು ಕೊಟ್ರು. ಆಮೇಲೆ ಮುಂದಿನ ಶ್ಲೋಕದಲ್ಲಿ ಪುರುಷಸ್ಯೇಚ್ಛಯ ಕರ್ತುಂ ಅಕರ್ತುಂ ಕರ್ತುಮನ್ಯಥಾ ಶಕ್ಯೋಪಾಸ್ತಿರತೋ ನಿತ್ಯಂ ಕುರ್ಯಾತ್ ಪ್ರತ್ಯಯ ಸಂತತಿಂ. ಇಲ್ಲಿ ಇದು ಫೇಮಸ್ ಡೆಫಿನೇಷನ್. ಅದು ಉಪಾಸನೆ ಅನ್ನೋದು ಕರ್ತುಂ ಅಕರ್ತುಂ ಅನ್ಯಥಾವಾ ಕರ್ತುಂ ಶಕ್ಯತೆ ಅಂತ ಹೇಳ್ಬಿಟ್ಟು ಶಂಕರಾಚಾರ್ಯರು ಹೇಳಿದ್ದಾರೆ. ಲೌಕಿಕಂ ವೈದಿಕಂ ವಾ ಕರ್ಮ ಕರ್ತುಂ ಅಕರ್ತುಂ ಅನ್ಯಥಾವಾ ಕರ್ತುಂ ಶಕ್ಯತೆ ಅಂತ. ಇದು ನಮ್ಗೆ ಲೋಕದಲ್ಲಿ ಕೂಡ ನಾವು ನೋಡ್ಬೋದು. ವೈದಿಕ ಕರ್ಮ ಆಗ್ಲಿ ಲೌಕಿಕ ಕರ್ಮ ಆಗ್ಲಿ ಯಾವುದೇ ಆಗ್ಲಿ ಅದನ್ನ
ನಾವು ಒಂದ್ರಲ್ಲಿ ಮಾಡ್ಬೋದು, ಇಲ್ಲ ಮಾಡದೇನೆ ಇರ್ಬೋದು, ಅಥವಾ ಮಾಡೋದನ್ನ ನಾವು ಬೇರೆ ಯಾವ ರೀತಿಯಲ್ಲಿ ಬೇಕಾದ್ರೆ ನಾವು ಮಾಡ್ಬೋದು. ಇದಕ್ಕೆ ಅವರು ಭಗವತ್ಪಾದರಲ್ಲಿ ಕೊಡೋ ಉದಾಹರಣೆ ಏನು ಅಂತ ಹೇಳಿದ್ರೆ, ಒಬ್ಬರಿಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಬೇಕು ಅಂತ ಹೇಳಿದ್ರೆ ಆ ಡೆಸ್ಟಿನೇಷನ್ ಇದೆಯಲ್ಲ, ಆ ಡೆಸ್ಟಿನೇಷನ್ ಹೇಗೆ ಹೊಂದೋದು ಅಂತ ಹೇಳಿದ್ರೆ, ಒಂದ್ರಲ್ಲಿ ಪದ್ಯಾಂ ಗಚ್ಚತಿ, ನಡ್ಕೊಂಡು ಹೋಗ್ತಾನೆ. ಇಲ್ಲದವರೇ ಅಶ್ವೇನ ಗಚ್ಚತಿ, ಆ ಕುದುರೆ ಮೇಲೆ ಹತ್ಕೊಂಡು ಕುದುರೆ ಸವಾರಿ ಮಾಡ್ಕೊಂಡು ಹೋಗ್ತಾನೆ, ಆ ಜಾಗಕ್ಕೆ ಹೋಗ್ತಿರ್ತಾನೆ. ಇಲ್ಲದವರೇ ನವಾಗಚ್ಚತಿ, ಹೋಗದೇನೆ ಇರ್ತಾನೆ. ಸೊ ಇದೆಲ್ಲ ಇದಕ್ಕೆ ಕರ್ತೃತಂತ್ರ ಅಂತ ಹೇಳಿದ್ರಲ್ಲ, ಅದಕ್ಕೆ ಸೇರಿದ್ದು. ಸೊ ಕರ್ತುಂ ಅಕರ್ತುಂ ಅನ್ಯಥಾವ ಕರ್ತುಂ ಶಕ್ಯತೆ ಅಂತ ಹೇಳಿದನ್ನ ಇಲ್ಲಿ ಇವರು ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ಪುರುಷಸ್ಯ ಇಚ್ಛೆಯ, ಅವನಿಗೆ ಯಾವ ತರ ಇಚ್ಛೆ ಬರುತ್ತೋ ಆ ರೀತಿಯಲ್ಲಿ ಅವನು ಅದನ್ನ ಮಾಡ್ಬೋದು, ಮಾಡ್ದೇನೆ ಇರ್ಬೋದು, ಅಥವಾ ಬೇರೆ ರೀತಿಯಲ್ಲಿ ಮಾಡ್ಕೋಬಹುದು. ಅನ್ಯಥಾ ಕರ್ತುಂ ಶಕ್ಯ ಉಪಾಸ್ತಿ ಅತಃ ನಿತ್ಯಂ ಕುರ್ಯಾತ್ ಪ್ರತ್ಯಯ ಸಂತತಿ. ಹೀಗಿರೋದ್ರಿಂದ ಒಬ್ಬ ಈ ಪ್ರತ್ಯಯ ಸಂತತಿ ಅಂತ ಹೇಳಿದ್ರಲ್ಲ, ಪ್ರತ್ಯಯ ಅಂತ ಹೇಳಿದ್ರೆ ಆ ವಿಷಯದ ಬಗ್ಗೆ ಒಂದು ಚಿಂತನೆ, ಆ ಚಿಂತನೆಯನ್ನ ಇವನು ನಿತ್ಯವೂ ಮಾಡ್ತಾ ಇರ್ಲಿ ಇವನು ಅಂತ ಹೇಳಿದ್ರು. ಅದು ಹೇಳುವಾಗ ಕೊನೆ ತನಕ ನಿತ್ಯ ಅಂತ ಹೇಳಿದ್ರೆ ಏನು, ಕೊನೆ ತನಕ ಈ ಅವನಿಗೆ ಈ ಪ್ರಾಣ ಹೋಗೋ ತನಕ ಅವನು ಈ ಚಿಂತನೆ ಮಾಡಿ ಅದನ್ನ ಧಾರಣೆ ಮಾಡ್ಕೊಂಡಿರ್ಲಿ ಅಂತ. ಇದು ಅನಿಚ್ಛಯ ಎಂನ ನಿವರ್ತಯೇತ್ ಅಂತ ಈ 75ನೇ ಶ್ಲೋಕದಲ್ಲಿ ಮಾಡಿದ್ರಲ್ಲ, ಅದು ಇಲ್ಲಿ ಆಗಲ್ಲ ಅಂತ ಹೇಳಿದ್ರು. ಅನಿಶ್ಚಯ ಅಂತ ಹೇಳಿದ್ರೆ ಏನು, ಅನಿಚ್ಛ, ಇವನಿಗೆ ಇಚ್ಛೆ, ಇವನಿಗೆ ಈ ವಸ್ತು ಹೀಗಿರ್ಬಾರ್ದು, ಬೇರೆ ತರ ಇರ್ಬೇಕು, ಆ ಬ್ರಹ್ಮ ವಸ್ತು ಅಥವಾ ಜ್ಞಾನದಲ್ಲಿ ಯಾವ ಒಂದು ವಸ್ತುನ ತಿಳ್ಕೊಳ್ತಾನ ಅದು ಹೀಗಿರ್ಬೇಕು, ಹೀಗಿರ್ಬಾರ್ದು ಅಂತ ಅವನ ಕೈಲಿ ಏನು ಇರೋದಿಲ್ಲ. ಆದ್ರೆ ಅವನು ಬ್ರಹ್ಮವಸ್ತುವಿನಲ್ಲಿ ಯಾವ ತರ ಒಂದು ವಿಷಯ ಹೇಳಿದಾರೋ ಸ್ವರೂಪದಲ್ಲಿ, ಅದನ್ನು ಕೂಡ ಇಟ್ಕೊಂಡು ಅವನು ಇದೇ ತರ ಧ್ಯಾನ ಮಾಡಿ ಅವನು ಅದನ್ನ ತಿಳ್ಕೊಳಕ್ಕಾಗುತ್ತೆ ಅಂತ ಹೇಳಿದ್ರು. ಇವಾಗ ಮುಂದಿನ ಶ್ಲೋಕದಲ್ಲಿ ವೇದಾಧ್ಯಾಯೀ ಅಪ್ರಮತ್ತಃ ಅಧೀತೆ ಸ್ವಪ್ನೆ ಅಧಿವಾಸತಃ ಜಪಿತಾ ತು ಜಪತ್ಯೇವ ತಥಾತ್ಯಾಪ್ತ ಧ್ಯಾತಾಪಿ ವಾಸಯೇತ್. ಈ ಧ್ಯಾನ ಮಾಡೋದನ್ನ ಹೇಗೆ ಅವನು ಎಷ್ಟು ಗಟ್ಟಿಯಾಗಿ ಮಾಡ್ತಾನೋ ಅದನ್ನ, ಅದ್ರ ಎಫೆಕ್ಟ್ ಎಲ್ಲೆಲ್ಲ ಬರುತ್ತೆ ಅಂತ ಹೇಳಿದ್ರೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ವೇದಾಧ್ಯಾಯ, ಅದಕ್ಕೆ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ವೇದಾಧ್ಯಾಯೀ ಅಪ್ರಮತ್ತಃ ಅಧೀತೆ ಸ್ವಪ್ನಿ ಅಧಿವಾಸತಃ. ಇವನು ವೇದಾಧ್ಯಾನ ಮಾಡೋನು, ಅವನಿಗೆ ಏನು ಸುಮಾರು ಒಂದು 6 ಗಂಟೆ ಹೊತ್ತು 7 ಗಂಟೆ ಹೊತ್ತು ಅವನಿಗೆ ಅದನ್ನೇ ಮಾಡಿಸ್ತಾ ಇರ್ತಾರೆ ಗುರುಕುಲದಲ್ಲಿ. ಹಾಗಾಗಿ ಅವನು ಅಧ್ಯಯನ ಮಾಡ್ತಾ ಇರೋನಿಗೆ ಎಷ್ಟು ಗಟ್ಟಿಯಾಗಿ ಮಾಡಿರ್ತಾನೆ ಅಂತ ಹೇಳಿದ್ರೆ, ಅವನಿಗೆ ಸ್ವಪ್ನದಲ್ಲಿ ಕೂಡ ಅವನು ವೇದಾಧ್ಯಯನ ಮಾಡೋ ತರ ಅವನಿಗೆ ಬರುತ್ತೆ. ಅದು ಸ್ವಪ್ನ ಅನ್ನೋದು ನಮ್ಗೆ ನಮ್ಮ ಹತೋಟಿಲಿ ಇರೋದಿಲ್ಲ ಅದು. ಆದ್ರೆ ಇವನು ಜಾಗೃತಿಯಲ್ಲಿ ಮಾಡಿರೋದು ತುಂಬಾ ಗಟ್ಟಿಯಾಗಿರೋದ್ರಿಂದ ಅವನ ಒಂದು ಇಚ್ಛೆ ಅನಿಚ್ಛೆ ಅದನ್ನ ನೋಡ್ದೇನೆ ಅದು ಸ್ವಪ್ನದಲ್ಲಿ ಕೂಡ ಅದು ಬಂದ್ಬಿಡುತ್ತೆ ಅವನಿಗೆ. ಅದಕ್ಕೆ ವೇದಾಧ್ಯಯನ ಒಂದು ಹೇಳಿದ್ರು, ಉದಾಹರಣೆ ಹೇಳಿದ್ರು. ಅಧಿವಾಸತಃ ಜಪಿತಾತು ಜಪತ್ಯೇವ ತಥಾ ಧ್ಯಾತ ಅಪಿ ವಾಸಯೇ. ಸೊ ಜಪಿತ ಅಂತ ಹೇಳಿದ್ರೇನು, ಜಾಗೃತ ಅವಸ್ಥೆಯಲ್ಲಿ ಜಪ ಮಾಡೋನು. ವೇದಾಧ್ಯಯನ ಬೇರೆ, ಜಪ ಒಂದು ಇನ್ನೊಂದು. ಜಪವನ್ನು ಮಾಡೋನಿಗೆ ಅವನಿಗೂ ಕೂಡ ಜಾಗೃತ ಅವಸ್ಥೆಯಲ್ಲಿ ಜಪ ಎಷ್ಟೊಂದು ಗಟ್ಟಿಯಾಗಿ ಮಾಡಿದಾನೆ ಅಂತ ಹೇಳಿದ್ರೆ, ಆಳವಾಗಿ ಮಾಡಿದಾನೆ ಅಂತ ಹೇಳಿದ್ರೆ, ಸ್ವಪ್ನದಲ್ಲಿ ಕೂಡ ಅವನಿಗೆ ಜಪ ಮಾಡ್ತಾ ಇರೋ ತರ ಒಂದು ಆಗುತ್ತೆ ಅವನಿಗೆ. ಅದು ನಿಂತೋಗಲ್ಲ. ಅದನ್ನ ನಮ್ಮ ಶೃಂಗೇರಿ ಗುರುಗಳು ಅಭಿಮಾನಿ ವಿದ್ಯಾರ್ಥಿಗಳು ಕೂಡ ಹೇಳಿದ್ದಾರೆ. ಅದನ್ನ ಗಾಯತ್ರಿ ಜಪ ಅವ್ರಿಗೆ ಬ್ರಹ್ಮಚಾರಿ ಆಗಿದ್ದಾಗ, ಬ್ರಹ್ಮಚಾರಿ ಏನು ಅವ್ರಿಗೆ 1 ವರ್ಷ ಮಾತ್ರ ಅವ್ರು ಬ್ರಹ್ಮಚಾರಿ ಆಗಿದ್ದು, 13 ವರ್ಷದಲ್ಲಿ ಅವ್ರಿಗೆ ಉಪನಯನ ಆಯ್ತು, 14 ವರ್ಷದಲ್ಲಿ ಸನ್ಯಾಸನೇ ಆಗೋಯ್ತು. ಸೊ ಹಾಗಾಗಿ ಆ 1 ವರ್ಷದಲ್ಲಿ ಅವರು ಗಾಯತ್ರಿ ಮಂತ್ರವನ್ನ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರೆ, ಅವರಿಗೆ ಸ್ವಪ್ನದಲ್ಲಿ ಕೂಡ ಅವರಿಗೆ ಗಾಯತ್ರಿ ಮಾಡೋದು ನಿಲ್ತಾ ಇರ್ಲಿಲ್ವಂತೆ, ಆತರ ಇದೆ. ಆಮೇಲೆ ಅವರು ಒಂದು ತಪಸ್ಸಿನ ವಿಶೇಷ, ಅದು ಅವ್ರಿಗೆ ಸಂಕಲ್ಪ ವಿಶೇಷ ಏನು ಅಂತ ಹೇಳಿದ್ರೆ, ಅವರಿಗೆ ಸನ್ಯಾಸಿಗೆ ಗಾಯತ್ರಿ ಜಪ ಇಲ್ಲ, ಅವ್ನಿಗೆ ಮಾಡಬಾರ್ದು. ಹಾಗಾಗಿ ಅವ್ರಿಗೆ ಒಂದು ಸಂಕಲ್ಪ ಮಾಡ್ಕೊಂಡಿದ್ರಂತೆ, ಸನ್ಯಾಸ ಆಗುವಾಗ ಒಂದು ಸಂಕಲ್ಪ ಮಾಡ್ಕೊಂಡಿದ್ರಂತೆ, ಇನ್ಮೇಲೆ ನನಗೆ ಈ ಸನ್ಯಾಸ ಆಶ್ರಮ ನನಗೆ ಸ್ವೀಕಾರ ಮಾಡ್ತಾ ಇದ್ದೀನಿ, ನನಗೆ ಇನ್ಮೇಲೆ ಸ್ವಪ್ನದಲ್ಲಿ ಕೂಡ ನನಗೆ ಈ ಗಾಯತ್ರಿ ಮಂತ್ರ ನನಗೆ ಬರಬಾರ್ದು ಅಂತ ಅವ್ರು ಸಂಕಲ್ಪ ಮಾಡ್ಕೊಂಡಿದ್ರಂತೆ. ಅದನ್ನ ಅವ್ರು ಎಷ್ಟೋ ವಯಸ್ಸಾದ್ಮೇಲೆ ಅವರು ಒಬ್ಬರ ಹತ್ರ ಹೇಳ್ಕೊಂಡಿದ್ದಾರೆ ಅದನ್ನ. ಅವಾಗ ಹೇಳಿದ್ರು, ನನಗೆ ಅದು ಅವತ್ತ ಸಂಕಲ್ಪ ಮಾಡಿದ್ರು, ನನಗೆ ಅದಾದ್ಮೇಲೆ ಒಂದ್ಸತಿ ಕೂಡ ಅದು ತಪ್ಪಲಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ ಅದನ್ನ. ಸೊ ಅದು ಅವರ ಮಹಿಮೆ ಇದು. ಏನಿದೆ, ನಾನು ಇಲ್ಲಿ ಏನ್ ಹೇಳಕ್ ಬರ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಅಂತ ಹೇಳಿದ್ರೆ, ನಾವು ಜಪವನ್ನ ಅಥವಾ ಧ್ಯಾನವನ್ನ ಯಾವ್ದನ್ನ ನಾವು ಜಾಗೃತ ಅವಸ್ಥೆಯಲ್ಲಿ ಎಷ್ಟು ಗಟ್ಟಿಯಾಗಿ ಮಾಡ್ತೀವೋ ಅದ್ರ ಎಫೆಕ್ಟ್ ಸ್ವಪ್ನದಲ್ಲಿ ಕೂಡ ಅದು ಆಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಮಾಡ್ಬೇಕು ಅಂತ ಅದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ತಥಾ ಧ್ಯಾತ ಅಪಿ ವಾಸಯೇ. ವಾಸ ಅಂತ ಹೇಳಿ ವಾಸನ ಅಂತ ಹೇಳಿದ್ರೆ ಏನು, ನಮ್ಮ ಅಂತಃಕರಣದಲ್ಲಿ ಸಬ್ ಕಾನ್ಶಿಯಸ್ ಅಂತ ಇದೆಯಲ್ಲ, ಅಲ್ಲಿಗೆ ಅದು ಪರ್ಕುಲೇಟ್ ಆಗುತ್ತೆ. ನಮ್ಗೆ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದೀವೋ ಅದು ಸಬ್ ಕಾನ್ಶಿಯಸ್ಗೆ ಪರ್ಕುಲೇಟ್ ಆಗ್ಬೇಕು. ಆದಾಗ ಮಾತ್ರ ಅದೇನಾಗುತ್ತೆ, ಈ ತರ ಒಂದು ನಮ್ಮ ಸ್ವಪ್ನ ಅನ್ನೋದು ಸಬ್ ಕಾನ್ಶಿಯಸ್ ಮೈಂಡ್ ತಾನೆ. ಸ್ವಪ್ನ ಅನ್ನೋದು ಸಬ್ ಕಾನ್ಶಿಯಸ್ ಮೈಂಡ್ ಪ್ರೊಜೆಕ್ಟ್ ಮಾಡೋದು. ಆ ಸಮಯದಲ್ಲಿ ಕೂಡ ಅದು ಹೊರಗಡೆ ಬರುತ್ತೆ ಅದು ಅಂತ ಅದಕ್ಕೆ ಒಂದು ಪ್ರಮಾಣ ತೋರಿಸಿದ್ರು, ಅನುಭವನೂ ತೋರಿಸಿದ್ರು. ಅದ್ರಲ್ಲಿ ಹೀಗಾಗ್ಬೇಕು ಧ್ಯಾನ ಅನ್ನೋದು, ಬ್ರಹ್ಮ ಧ್ಯಾನ ಅನ್ನೋದು ಹೀಗಾಗ್ಬೇಕು ಅಂತ. ವಿರೋಧಿ ಪ್ರತ್ಯಯಂ ತ್ಯಕ್ತ್ವಾ ನೈರಂತರ್ಯೇಣ ಭಾವಯನ್ ಲಭತೆ ವಾಸನಾ ವೇಷಾತ್ ಸ್ವಪ್ನಾದಾವಪಿ ಭಾವನಾ. ಅದು ಹೇಗ್ ನಡೆಯುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ವಿರೋಧಿ ಪ್ರತ್ಯಯಂ ತ್ಯಕ್ತ್ವಾ ಅಂದ್ರೆ ಯಾವ್ದನ್ನ ಧ್ಯಾನ ಮಾಡ್ತಾ ಇದ್ದಾನೋ ಅದಕ್ಕೆ
ಆಂಟಗನಿಸ್ಟಿಕ್ ಆಗಿರೋದು, ಅದಕ್ಕೆ ಡೆಟ್ರಿಮೆಂಟಲ್ ಆಗಿರೋ ಥಾಟ್ಸ್ನೆಲ್ಲ ಬಿಟ್ಟುಬಿಟ್ಟು ಅದನ್ನ ತಡೆ ಮಾಡಿ ಎಫರ್ಟ್ ಹಾಕಿ ತಡೆ ಮಾಡಿ ಅದಕ್ಕೆ ಅನುಕೂಲವಾಗಿರೋದು ಅದನ್ನ ಮಾತ್ರ ಇವನು ಧ್ಯಾನ ಮಾಡ್ಕೊಂಡು ಬರ್ಬೇಕು ಅನ್ನೋದೇ ಧ್ಯಾನದ ಒಂದು ರೀತಿ. ಸೊ ವಿರೋಧಿ ಪ್ರತ್ಯಯ ತ್ಯಕ್ತ್ವ ನೈರಂತರ್ಯೇಣ ಅದು ಇದೆ, ಅದನ್ನ ಎಡೆಬಿಡದೆ ಅದನ್ನ ಮಾಡ್ತಾ ಇದ್ಕೊಂಡು ಭಾವೆಯನ್ನೇ ಲಭತೆ ವಾಸನಾವೇಶಾತ್ ಲಭತೆ ಅವನಿಗೆ ಈ ಒಂದು ಸಿದ್ಧಿ ಆಗುತ್ತೆ. ಸಿದ್ಧಿ ಅಂತ ಹೇಳಿದ್ರೆ ಈ ಒಂದು ಫಲ ಅವನಿಗೆ ಸಿಗುತ್ತೆ. ಏನು ಅಂತ ಹೇಳಿದ್ರೆ ವಾಸನಾ ಆವೇಶಾತ್, ಆ ವಾಸನೆ ಅಷ್ಟು ಗಟ್ಟಿಯಾಗಿ ಆಗಿ ಅವನು ಡೀಪ್ ಆಗಿ ಅದು ಅವನಿಗೆ ಡೀಪ್ ರೂಟ್ಸ್ ಆಗಿ ತಗೊಂಡ್ಬಿಡುತ್ತೆ ಅದು ಅವನ ಅಂತಃಕರಣದಲ್ಲಿ, ಸಬ್ ಕಾನ್ಶಿಯಸ್ ನಲ್ಲಿ. ಹಾಗಾಗಿ ಸ್ವಪ್ನಾದಾವಪಿ ಭಾವನಾ, ಈ ಸ್ವಪ್ನದಲ್ಲಿ ಕೂಡ ಅವನಿಗೆ ಭಾವನೆಯದು ಬರ್ತಾ ಇರುತ್ತೆ. ಅದು ಆದಿಪದದಿಂದ ನಾವು ಬೇರೆ ಕೆಲವೆಲ್ಲ ತಗೋಬಹುದು. ಅವನು ಬೇರೆ ಏನಾದ್ರು ಕೃತ್ಯಗಳು ಮಾಡ್ತಾ ಇರುವಾಗ ಅದರಲ್ಲೆಲ್ಲ ಇದಕ್ಕೆ ಕೂಡ ನಮ್ಮ ಅಭಿನವ ವಿದ್ಯಾರ್ಥಿ ಒಂದು ಲೈಫ್ ಇಂದಾನೆ ಕೆಲವು ಇನ್ಸಿಡೆಂಟ್ಸ್ ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಅಮ್ಮನವ್ರ ಜೊತೆ ಒಂದು ಕಾನ್ವರ್ಸೇಷನ್ಸ್ ಮಾಡ್ತಾ ಇರ್ತಾರಂತೆ. ಅದು ಬಾಕಿಯವ್ರು ಕೂಡ ಕೆಲವು ಸತಿ ನೋಡ್ತಾರೆ ಅದನ್ನ ಅಂತ. ಬಾಕಿಯವರಿಗೆ ಏನ್ ಕಾಣಿಸುತ್ತೆ ಅಂತ ಹೇಳಿದ್ರೆ ಅವ್ರು ಯಾರ ಹತ್ರನೂ ಒಂದು ಕಾನ್ವರ್ಸೇಷನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ, ಬಟ್ ಯಾರ ಹತ್ರ ಏನ್ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ತುಟಿ ಮಾತ್ರ ಸ್ವಲ್ಪ ಅಲರ್ತಾ ಇರುತ್ತೆ. ಹೀಗೆ ಇದನ್ನ ನೋಡ್ಬಿಟ್ಟು ಯಾರೋ ಕೇಳಿದಾಗ ಅವ್ರು ಹೇಳಿದ್ದಾರೆ ಅಮ್ಮನವ್ರ ಪ್ರಾಣ ಇದನ್ನ ಮಾತಾಡ್ತಾ ಇದೆ ಅಂತ. ಸೊ ಹೀಗೆಲ್ಲ ಆಗುತ್ತೆ ಅದು. ಸೊ ಅದಕ್ಕೆ ಇವರೇ ಉದಾಹರಣೆ ಕೂಡ ಕೊಡ್ತಾರೆ ಇವರು, ಹೇಗದು ಅವನ ಒಂದು ಕಂಟ್ರೋಲ್ ಇಲ್ದೇನೆ ಇದು ಎಷ್ಟು ಡೀಪ್ ಆಗಿರುತ್ತೆ ಅಂತ ಹೇಳಿದ್ರೆ ಅವನ ಒಂದು ದೈನಂದಿನ ಕೃತ್ಯಗಳೆಲ್ಲ ಕೂಡ ಇದಾಗ್ತಾ ಇರುತ್ತೆ ಅಂತ. ಅವ್ನು ಸ್ನಾನ ಮಾಡ್ತಾ ಇರುವಾಗ ಅಥವಾ ಅಡಿಗೆ ಮಾಡ್ತಾ ಇರುವಾಗ ಅಥವಾ ಎಲ್ಲಾದ್ರೂ ವಾಕಿಂಗ್ ಹೋಗ್ತಾ ಇರುವಾಗ ಇದೆಲ್ಲ ಕೂಡ ಇದು ತಾನಾಗೆ ಆಗ್ತಾ ಇರುತ್ತೆ. ಸೊ ಇದು ಅಷ್ಟು ಗಟ್ಟಿಯಾಗಿ ಆಗುತ್ತೆ ಈ ಧ್ಯಾನದ ಒಂದು ಪ್ರಭಾವ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಇವಾಗ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಭುಂಜಾನೋಪಿ ನಿಜಾರಬ್ಧಂ ಆಸ್ಥಾತಿಶಯತೋ ಅನಿಶಂ ಧ್ಯಾತುಂ ಶಕ್ತೋ ನ ಸಂದೇಹೋ ವಿಷಯ ವ್ಯಸನಿ ಯಥಾ. ಅದಕ್ಕೆ ಹೇಳ್ತಾ ಇದ್ದಾರೆ, ಆತ್ಮಜ್ಞಾನವನ್ನು ಹೊಂದಿರೋವನಿಗೆ ಜೀವನ ಮುಕ್ತನಾಗಿರ್ತಾನಲ್ಲ, ಅವನಿಗೆ ಪ್ರಾರಬ್ಧ ಕರ್ಮವನ್ನು ಅವನು ಅನುಭವಿಸ್ತಾ ಇರ್ತಾನಲ್ಲ, ಆವಾಗ್ಲೂ ಕೂಡ ಇದು ಅವನ ಒಂದು ಆತ್ಮ ಧ್ಯಾನ ಮಾಡಿದ್ದು ಅದರ ಫಲ ಅನ್ನೋದಿದೆಯಲ್ಲ ಅದು ಹೋಗೋದಿಲ್ಲ. ಅದು ಅಲ್ಲಿ ಜೊತೆಗೆ ಇರ್ತಾ ಇರುತ್ತೆ. ಅದು ಒಂದು ಕಡೆ ಪ್ರಾರಬ್ಧ ಭೋಗ ನಡೀತಾ ಇರುತ್ತೆ, ಇನ್ನೊಂದು ಕಡೆ ಒಳಗಡೆ ಈ ಆತ್ಮಜ್ಞಾನದ ಒಂದು ಸಂತತವಾದ ಸ್ಮೃತಿ ಅದು ಕೂಡ ಇರ್ತಾ ಇರುತ್ತೆ. ಸೈಮಲ್ಟೇನಿಯಸ್ ಆಗಿ ಅದು ಇರುತ್ತೆ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಭುಂಜಾನೋಪಿ ನಿಜಾರಬ್ಧಂ ಅಂತ ಹೇಳಿದ್ರೆ ತನ್ನ ಒಂದು ಪ್ರಾರಬ್ಧ, ಆರಬ್ಧ ಅಂದ್ರೆ ಪ್ರಾರಬ್ಧ, ಅದನ್ನ ಭೋಗ ಮಾಡ್ತಾ ಇದ್ರು ಕೂಡ ಆಸ್ಥಾ ಅತಿಶಯತೋ ಅನಿಶಂ. ಆಸ್ಥಾ ಅತಿಶಯತ ಅಂತ ಹೇಳಿದ್ರೆ ಏನು, ಆಸ್ಥಾ ಅದರಲ್ಲಿ ಅವನಿಗೆ ಆಸ್ಥೆ ಇದೆ. ಯಾವ್ದ್ರಲ್ಲಿ? ಅವನ ಒಂದು ಆತ್ಮಜ್ಞಾನದಲ್ಲಿ ಅವನಿಗೆ ಆಸ್ಥೆ ಇದ್ದಿದ್ದು, ಅದರಲ್ಲಿ ಅದು ಅತಿಶಯವಾಗಿದೆ. ಅದರಿಂದ ಅನಿಶಂ ಧ್ಯಾತುಂ ಶಕ್ತಃ, ಅದರಿಂದ ಅವನು ಯಾವಾಗ್ಲೂ ಧ್ಯಾನ ಮಾಡಕ್ಕೆ ಅವನಿಗೆ ಆಗುತ್ತೆ. ಅದು ನ ಸಂದೇಹ, ಇದರಲ್ಲಿ ಸಂದೇಹವಿಲ್ವೇ ಇಲ್ಲ. ಇದು ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ, ವಿಷಯ ವ್ಯಸನಿ ಯಥಾ ಅಂತ. ವಿಷಯ ವ್ಯಸನಿ ಅಂತ ಹೇಳಿದ್ರೆ ಯಾರೋ ಒಬ್ಳು, ಅವಳ ಬಗ್ಗೆ ಇವರು ಮುಂದೆ ಹೇಳ್ತಾರೆ. ಆ ವಿಷಯ ವ್ಯಸನಿ ಅವಳಿಗೆ ಹೇಗೆ ಅವಳ ಒಂದು ಗೃಹ ಕೃತ್ಯಗಳಲ್ಲೂ ಕೂಡ ಅವಳ ಒಂದು ಚಿಂತನೆ ಅನ್ನೋದು ಯಾರೋ ಒಬ್ಬನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರಲ್ಲ, ಅದು ಅವಳಿಗೆ ಇಲ್ಲಿ ಕೂಡ ನಡೀತಾ ಇರುತ್ತೆ ಅನ್ನೋದನ್ನ ಹೇಗೆ ಅಲ್ಲಿ ಆಗುತ್ತೋ ಅದೇ ತರದಲ್ಲಿ ಇವನಿಗೂ ಕೂಡ ಇವನಿಗೆ ಆ ಆತ್ಮ ಸ್ವರೂಪದ ವಿಷಯದಲ್ಲಿ ಅಷ್ಟೊಂದು ಡೀಪ್ ಅಟ್ಯಾಚ್ಮೆಂಟ್ ಅದ್ರಲ್ಲಿ ಇರೋದ್ರಿಂದ, ಇನ್ವಾಲ್ವ್ಮೆಂಟ್ ಅದ್ರಲ್ಲಿ ಇರೋದ್ರಿಂದ ಅದು ಇವನ್ನ ಬಿಟ್ಟು ಹೋಗೋದೇ ಇಲ್ಲ. ಯಾವ್ಯಾವ ಕೆಲಸಗಳು ಮಾಡ್ತಾ ಇದ್ರು ಕೂಡ ಅದು ಇವನ್ ಬಿಟ್ಟು ಹೋಗೋದೇ ಇಲ್ಲ ಅಂತ. ಸೊ ಅದನ್ನ ಹೇಳಕ್ಕೆ ಈ ಉದಾಹರಣೆ ಕೊಡ್ತಾ ಇದ್ದಾರೆ. ಈ ಶ್ಲೋಕ ಎಲ್ಲಿದೆ ಅಂತ ನಾನು ನೋಡಿದಾಗ ಯೋಗ ವಾಸಿಷ್ಠದಲ್ಲಿ ಅಂತ ಯಾರು ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಅದನ್ನ ಈ ಶ್ಲೋಕನೇ ಅದು ನನ್ಗೆ 84ನೇ ಶ್ಲೋಕ. ಪರವ್ಯಸನಿನಿ ನಾರಿ ವ್ಯಗ್ರಾಪಿ ಗೃಹ ಕರ್ಮಣಿ ಆಸ್ವಾದಯತ್ಯಂತಹ ಪರಸಂಗ ರಸಾಯನಂ. ಇದಕ್ಕೆ ದೃಷ್ಟಾಂತ ಏನು ಅಂತ ಹೇಳಿದ್ರೆ, ಪರವ್ಯಸನಿನಿ ನಾರಿ, ಒಬ್ಬ ಮನೆ ಹೆಂಗಸು, ಅವಳಿಗೆ ಒಂದು ಪರಸಂಗ ಉಂಟಾಗ್ಬಿಟ್ಟಿದೆ ಯಾವ ಕಾರಣದಿಂದ. ಅವಳಿಗೆ ವ್ಯಗ್ರಾಪಿ ಗೃಹ ಕರ್ಮಣಿ, ಮನೆ ಕೆಲಸವನ್ನ ಬಿಡಂಗಿಲ್ಲ ಅವಳು. ಅದರಲ್ಲಿ ಅವಳು ವ್ಯಗ್ರವಾಗಿದ್ದಾಳೆ ಅಂತ ಹೇಳಿದ್ರೆ ಅಲ್ಲಿ ತೊಡಗಿದ್ರು ಕೂಡ ತದೇವ ಆಸ್ವಾದಯತಿ ಅಂತಹ ಪರಸಂಗ ರಸಾಯನಂ. ಅವಳು ಈ ಗೃಹ ಕರ್ಮಗಳಲ್ಲಿ ತೊಡಗಿದ್ರು ಕೂಡ ಅವಳು ಆ ಪರಪುರುಷನ ಜೊತೆಗೆ ಅವಳಿಗೆ ಒಂದು ಆನಂದ ಸಿಕ್ಕಿರುತ್ತಲ್ಲ, ಅದನ್ನ ಅವಳು ಯಾವಾಗ್ಲೂ ಅವಳ ಮನಸ್ಸಲ್ಲಿ ಅದನ್ನೇ ಯೋಚನೆ ಮಾಡ್ತಾ ಇರ್ತಾಳೆ. ಅವಳು ಈ ಕೆಲಸ ಕೂಡ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಅದಕ್ಕಾಗಿ ಉದಾಹರಣೆ ಕೊಟ್ಟರು ಅವರು. ಪರಸಂಗ ರಸಾಯನ ಅಂತ ಹೇಳಿದ್ರೆ ಅವನ ಜೊತೆಗೆ ಇದ್ದಿದ್ದ ಒಂದು ಸಂಘದಲ್ಲಿ ಮಾಡಿದ ಒಂದು ಸಂತೋಷ ಆನಂದ ಇರ್ತಲ್ಲ, ಅದನ್ನ ಅವಳು ಮೆಲ್ಕ್ ಹಾಕ್ತಾ ಮಾಡ್ತಾ ಇರ್ತಾಳೆ. ಕೆಲಸಗಳನ್ನ ಕೂಡ ಕೆಲಸವನ್ನು ಬಿಟ್ಟೋಗಲ್ಲ, ಅದು ಕೂಡ ನಡೀತಾ ಇದೆ. ಸೊ ಇದು ಎರಡೂ ಕೂಡ ಸೈಮಲ್ಟೇನಿಯಸ್ ಆಗಕ್ ಸಾಧ್ಯವಾಗುತ್ತೆ ಅನ್ನೋದಕ್ಕೆ ಈ ಉದಾಹರಣೆ ಕೊಡ್ತಾ ಇದ್ದಾರೆ ಅವರು. ಬಟ್ ಇಟ್ ಇಸ್ ನಾಟ್ ಹಿಸ್ ಎಕ್ಸಾಂಪಲ್, ಇದು ಯೋಗ ವಾಸಿಷ್ಠದಲ್ಲಿ ಕೊಟ್ಟಿರೋ ಒಂದು ಎಕ್ಸಾಂಪಲ್ ಅಂತ ತೋರಿಸ್ಕೊಟ್ಟಿದ್ದಾರೆ. ಪ್ರಸಂಗಂ ಸ್ವಾದಯಂತ್ಯ ಪರಸಂಗಂ ಸ್ವಾದಯಂತ್ಯಾಪಿ ನೋ ಗೃಹ ಕರ್ಮ ತತ್ ಕುಂಠಿ ಭವೇದಪಿ ತ್ವೇತತ್ ಆಪಾತೇನೈವ ವರ್ತತೆ. ಇವಾಗ ಈ ವಿಷಯ ಹೇಳ್ತಾ ಇದ್ದಾರೆ,
ಅವಳು ಆ ಪರಸಂಗದಲ್ಲಿ ಉಂಟಾಗಿರೋ ಆನಂದವನ್ನ ಅವಳು ಚಿಂತನೆ ಮಾಡ್ತಾ ಈ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಈ ಕೆಲ್ಸಕ್ಕೆ ಏನು ತಡೆ ಆಗಲ್ಲ. ಈ ಕೆಲಸ ನಡೆಯುತ್ತೆ, ಆದ್ರೆ ನಡೆಯೋ ಕೆಲಸ ಬಂದ್ಬಿಟ್ಟು ಸ್ವಲ್ಪ ಅದಕ್ಕೆ ಒಂದು ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅವರು. ಬಿಕಾಸ್ ಶಿ ಹಸ್ ನಾಟ್ ಫುಲ್ಲಿ ಇನ್ವಾಲ್ವ್ ಹರ್ ಸೆಲ್ಫ್ ಇನ್ ದಿಸ್ ವರ್ಕ್. ಅವಳಿಗೆ ಒಂದು ಅಂತಃಕರಣವನ್ನ ಬೇರೆ ಎಲ್ಲ ಕೊಟ್ಟಿದ್ದಾಳೆ ಅವಳು. ಅದರಿಂದ ಈ ಕೆಲಸ ನಡೆಯದೇ ಹೋಗಲ್ಲ. ಆದ್ರೆ ನಡೆದಿದ್ರು ಕೂಡ ಇದು ಅದರ ಒಂದು ಕ್ವಾಲಿಟಿ ಆಫ್ ದಿ ವರ್ಕ್ ವಿಲ್ ನಾಟ್ ಬಿ ಅಪ್ ಟು ದಿ ಮಾರ್ಕ್ ಅಂತ ಅದನ್ನ ಹೇಳ್ತಾರೆ. ಅದಕ್ಕೆ ಕಂಪ್ಯಾರಿಸನ್ ನೆಕ್ಸ್ಟ್ ಶ್ಲೋಕದಲ್ಲಿ ಕಂಪೇರ್ ಮಾಡಿ ತೋರಿಸ್ತಾರೆ ಅವರು. ಗೃಹ ಕೃತ್ಯ ವ್ಯಸನಿನಿ ಯಥಾ ಸಮ್ಯಕ್ ಕರೋತಿ ತತ್ ಪರವ್ಯಸನಿನಿ ತದ್ವತ್ ನ ಕರೋತ್ಯೇವ ಸರ್ವಥಾ. ಗೃಹ ಕೃತ್ಯ ವ್ಯಸನಿನಿ. ಸೊ ಮನೆ ಕೆಲಸವನ್ನೇ ಮಾಡ್ಬೇಕು ಅಂತ ಒಬ್ಳು ಮನೆ ಹೆಂಗಸ ಇರ್ತಾಳಲ್ಲ, ಅವಳಿಗೆ ಹೇಗೆ ಇದರಲ್ಲಿ ಕಾನ್ಸಂಟ್ರೇಷನ್ ಇರುತ್ತೋ ಈ ಮನೆ ಕೆಲಸದಲ್ಲಿ, ಯಾಕಂದ್ರೆ ಅವಳು ಇಂಟೆಂಟ್ ಇದೇನೆ, ಇದನ್ನ ಚೆನ್ನಾಗಿ ಮಾಡ್ಬೇಕು ಅಂತಾನೆ ಇವಳು ಕೂತಿದ್ದಾಳೆ, ಇದಕ್ಕೆ ಬಂದಿದ್ದಾಳೆ. ಸೊ ಇದನ್ನ ಅವಳು ಮಾಡ್ತಾ ಇರುವಾಗ ಹೇಗೆ ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಾಳೋ ಹಾಗೆ ಈ ಪರವ್ಯಸನಿನಿ ಇದ್ದಾಳಲ್ಲ, ಅವಳು ಮಾಡೋ ಕೆಲಸ ಎಷ್ಟು ಚೆನ್ನಾಗಿರೋದಿಲ್ಲ ಇದು ಅಂತ ಹೇಳಿದ್ದಾರೆ. ಇದನ್ನ ನನಗೆ ಓದಿದಾಗ ನನಗೆ ಮತ್ತೆ ರಾಮಕೃಷ್ಣರು ನೆನಪಾಯ್ತು. ಇವತ್ತು ಅವರು ದೇಹ ಬಿಟ್ಟಿದ್ದ ಒಂದು ದಿವಸ ಅಂತ ಹೇಳ್ತಾರೆ, 14ನೇ ತಾರೀಕು ಆಗಸ್ಟ್ 1886 ಕಾಣುತ್ತೆ, ಕರೆಕ್ಟ್. ಸೊ ಆ ಒಂದು ಅವ್ರು ಹೇಳ್ತಾ ಇದ್ರು, ಈ ಒಂದು ಸಾಧಕ ಇದ್ದಾನಲ್ಲ ಅವನು ಮನೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಅವರು ಅದನ್ನ ಹೇಳೋರು ಹೇಗಿರುತ್ತೆ ಅಂತ ಹೇಳಿದ್ರೆ, ಅವನು ಆ ಮನೆಗೆ ಸುಣ್ಣ ಬಣ್ಣ ಎಲ್ಲ ಬಳಕೆ ಎಷ್ಟೋ ದಿವಸ ಆಗೋಗ್ಬಿಟ್ಟಿರುತ್ತೆ, ಎಷ್ಟೋ ಕಡೆ ಎಲ್ಲ ಕಿತ್ಕೊಂಡ್ ಬಂದ್ಬಿಟ್ಟಿರುತ್ತೆ, ಸೋರ್ತಾ ಇರುತ್ತೆ, ಕೆಲವು ಕಡೆ ಎಲ್ಲ ಕಿಟಕಿಗಳೆಲ್ಲ ಕೆಲವು ಸತಿ ಕಿತ್ಕೊಂಡು ಬಿದ್ದೋಗ್ಬಿಟ್ಟಿರುತ್ತೆ. ಆದ್ರೆ ಅವನಿಗೆ ಅದೆಲ್ಲ ಲೆಕ್ಕ ಇಲ್ಲ. ಅವನಿಗೆ ಅವನಿಗೆ ಧ್ಯೇಯ ಬಂದ್ಬಿಟ್ಟು ಬೇರೆ ಯಾವುದೋ ಒಂದು ಪರವಸ್ತು. ಅವನಿಗೆ ಈ ವಿಷಯದಲ್ಲೆಲ್ಲ ಅವನು ಅಷ್ಟೊಂದು ಇದು ಕೊಡೋದಿಲ್ಲ, ಅವನು ಅಟೆನ್ಷನ್ ಕೊಡೋದಿಲ್ಲ ಅಂತ. ಬೇರೆ ಇಂಥ ಒಂದು ಪರವಸ್ತು ವಿಷಯದಲ್ಲಿ ಯಾರಿಗೆ ಒಂದು ಇಚ್ಛೆ ಇರೋದಿಲ್ವೋ ಅವರು ಏನ್ ಮಾಡ್ತಾ ಇರ್ತಾರೆ, ಅವರು ತುಂಬಾ ಚೆನ್ನಾಗಿ ಮನೆ ಇಟ್ಕೋಬೇಕು, ಈ ಮನೆ ಸ್ವಲ್ಪ ಇದು ಹಳೇದಾಗ್ಬಿಡ್ತು ಅಂತ ಹೇಳಿ ಡಿಮಾಲಿಷ್ ಮಾಡಿ ಒಂದು ಹೊಸದಾಗ ಕಟ್ಕೊಳ್ಳೋಣ, ಈ ತರ ಬರುತ್ತೆ ಅದು. ನನಗೆ ಈ ವಿಷಯಗಳೆಲ್ಲ ಇವತ್ತು ಜ್ಞಾಪಕ ಬಂದಿದ್ದು ಈ ಶ್ಲೋಕವನ್ನು ಓದ್ತಾ ಇದ್ದಾಗ. ಇನ್ನೊಂದು, ನನ್ಗೆ ಯಾರೋ ಒಬ್ರು ಒಂದು ಶ್ರೀ ವೈಷ್ಣವರು ಒಂದು ವಿಡಿಯೋ ಕಳಿಸಿದ್ರು. ಒಬ್ರು 87ನೇ ಇಸ್ವಿಲ್ ಮಾಡಿದ್ದು ಯಾವ್ದೋ ಒಂದು ಗ್ರಾಮದಲ್ಲಿ, ತಮಿಳುನಾಡಿನ ಒಂದು ಗ್ರಾಮದಲ್ಲಿ ಅವರಿದ್ದಾರೆ. ಆತ ಅಗ್ನಿಹೋತ್ರಿ ಆಗಿದ್ದಾರೆ. ಅವರೊಂದು ಅನುಷ್ಠಾನ ಹೇಗೆ ನಡೀತಾ ಇತ್ತು ಅನ್ನೋದನ್ನ ಒಂದು 5 ನಿಮಿಷ ಒಂದು ವಿಡಿಯೋ ಕೊಟ್ಬಿಟ್ಟಿದ್ದಾರೆ. ಆ ವಿಡಿಯೋನಲ್ಲಿ ಅವ್ರ ಮನೆ ನೋಡ್ಬೋದು. ನಾನು ಇವಾಗ ಏನ್ ಹೇಳಿದ್ನೋ ಸಾಧಕನ ಮನೆ ಹೇಗಿರುತ್ತೆ ಅಂತ, ಆ ತರ ಇದೆ ಮನೆ. ಪಾಳು ಬಿದ್ದಿದ್ ಮನೆ ಅದು. ಕಿಟಕಿ ಆಮೇಲೆ ಶೆಲ್ಫ್ ಎಲ್ಲ ಇದೆಲ್ಲ ಅದೆಲ್ಲ ಕಿತ್ಕೊಂಡ್ ಬಂದ್ಬಿಟ್ಟಿದೆ. ಕಪ್ಪಾಗಿದೆ. ಇವ್ರು ಅಗ್ನಿಹೋತ್ರ ಮಾಡಿ ಇದನ್ನ ಈ ಹೊಗೆ ಎಲ್ಲ ಬಂದು ಅದನ್ನ ಸುಣ್ಣ ಬಣ್ಣ ಬೆಳೆದು ಅದನ್ನ ತುಂಬಾ ಚೆನ್ನಾಗಿ ಇಟ್ಕೋಬೇಕು ಅಂತ ಉದ್ದೇಶ ಏನು ಇಲ್ವೇ ಇಲ್ಲ ಅವ್ರಿಗೆ. ಸೊ ಈ ತರಾನೇ ಇರುತ್ತೆ ಅದು. ಈ ತರ ಇನ್ನೂ ಕೆಲವು ಪಿಕ್ಚರ್ಸ್ ನೋಡಿದೀನಿ, ಅಂತ ತಪಸ್ಸುಗಳೆಲ್ಲ ಇರೋ ಮನೆಗಳಲ್ಲಿ ಆ ತರ ಇಟ್ಕೊಂಡಿದ್ದಾರೆ ಅವರು. ಯಾಕಂದ್ರೆ ಅವ್ರಿಗೆ ಇದು ಮುಖ್ಯ, ಬಾಕಿದೆಲ್ಲ ಮುಖ್ಯ ಇಲ್ವೇ ಇಲ್ಲ. ನಾವ್ ಇರೋ ತನಕ ಇದ್ರೆ ಸಾಕು, ಇದಕ್ಕಿಂತ ಬೇರೆ ಏನಿಗೆ ಬೇಕು ನಮ್ಗೆ. ಮಿನಿಮಮ್ ಬೇಕಾಗಿರೋದು ಇಲ್ಲಿ ಸಿಗ್ತಾ ಇದೆ ನಮ್ಗೆ. ಒಂದು ನೀರಿಗೆ ಅನುಕೂಲ ಇದೆ, ಈ ಅನುಷ್ಠಾನ ಮಾಡಕ್ಕೆ ಸ್ವಲ್ಪ ಜಾಗ ಇದೆ, ಶಾಂತವಾಗಿದೆ, ಸಾಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಬಾಕಿದಕ್ಕೆಲ್ಲ ಅವರು ಪ್ರಯಾರಿಟಿ ಕೊಡೋದೇ ಇಲ್ಲ. ಅವ್ರಿಗೆ ಪ್ರಯಾರಿಟಿ ಇಲ್ಲ ಅದಕ್ಕಿಂತ. ಸೊ ಅದು ನನಗೆ ಜ್ಞಾಪಕ ಬಂತು. ಸೊ ಇಲ್ಲಿ ಗೃಹ ಕೃತ್ಯ ವ್ಯಸನಿನಿ ಯಥಾ ಸಮ್ಯಕ್ ಕರೋತಿ ತತ್ ಪರವ್ಯಸನಿನಿ ತದ್ವತ್ ನ ಕರೋತ್ಯೇವ ಸರ್ವಥಾ. ಸೊ ಹೀಗೆ ಈ ಧ್ಯಾನದಲ್ಲಿ ಇರೋನಿಗೆ ಬಾಕಿದೆಲ್ಲ ಸ್ವಲ್ಪ ಎರಡನೇ ಪಕ್ಷ, ಅವನಿಗೆ ಲೆಸ್ ಪ್ರಯಾರಿಟಿ, ಅವನಿಗೆ ಇದೇ ಪ್ರಯಾರಿಟಿ ಜಾಸ್ತಿ. ಹಾಗಾಗಿ ಬಾಕಿನೆಲ್ಲ ಅವನು ತ್ಯಾಗ ಮಾಡ್ಬಿಡ್ತಾನೆ ಇದಕ್ಕಾಗಿ. ಹೀಗಿರುತ್ತೆ ಅದು. ಏವಂ ಧ್ಯಾನೈಕ ನಿಷ್ಠೋಪಿ ಲೇಷಾಲ್ ಲೌಕಿಕಮಾರಭೇತ್ ಅವಿರೋಧಿತ್ವಾತ್ ಲೌಕಿಕಂ ಸಮ್ಯಗಾಚರೇತ್. ಸೊ ಹೀಗೆ ಏವಂ ಧ್ಯಾನೈಕ ನಿಷ್ಠೋಪಿ, ಧ್ಯಾನದಲ್ಲಿ ಮಾತ್ರ ನಿಷ್ಠೆ ಇರೋನು ಕೂಡ ಲೇಷಾತ್ ಲೌಕಿಕಮಾರಭೇತ್, ಅವನು ಲೌಕಿಕವನ್ನು ಕೂಡ ಅವ್ನು ಮಾಡ್ತಾ ಇರ್ತಾನೆ. ಬಟ್ ಅದರಲ್ಲಿ ಅವರು ಹಿಂದೆ ಹೇಳಿರ್ತಾರ, ಅದ್ರಲ್ಲಿ ಸ್ವಲ್ಪ ಅವನಿಗೆ ಕಡಿಮೆನೇ ಇರುತ್ತೆ ಅದು. ಬೇರೆ ತತ್ವಜ್ಞಾನಿ ಇದ್ದಾನಲ್ಲ, ಅವನ ವಿಷಯಕ್ಕೆ ಮಾತ್ರ ಏನಿರುತ್ತೆ ಅಂತ ಹೇಳಿದ್ರೆ ಅವಿರೋಧಿತ್ವ. ಅದೇ ತತ್ವವಿತ್ತಿಗೆ ಈ ಲೌಕಿಕ ಅನ್ನೋದು ವಿರೋಧ ಅಲ್ಲದೆ ಇರೋದ್ರಿಂದ ಅವನಿಗೆ, ಯಾಕಂದ್ರೆ ತಿಳ್ಕೊಂಡ್ಬಿಟ್ಟಿದ್ದಾನೆ ಧ್ಯಾನ. ನೋಡಿ, ಇದರಲ್ಲಿ ನಾವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಎ ಪರ್ಸನ್ ಹೂ ಇಸ್ ಆನ್ ದಿ ಪಾತ್ ಅಂಡ್ ದ ಪರ್ಸನ್ ಹೂ ಇಸ್ ರೀಚ್ ದಿ ಡೆಸ್ಟಿನೇಷನ್, ಆ ಎರಡನ್ನ ನಾವು ಕಂಪೇರ್ ಮಾಡ್ಕೋಬಹುದು. ಆನ್ ದಿ ಪಾತ್ ಇರೋನ್ಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅವನಿಗೆ ಈ ಸ್ವರೂಪವನ್ನ ಹೊಂದೋದು ಅನ್ನೋದೇ ಅವನಿಗೆ ಟಾಪ್ ಪ್ರಯಾರಿಟಿ ಇರುತ್ತೆ. ಆದ್ರಿಂದ ಅವನಿಗೆ ಬಾಕಿದೆಲ್ಲ ಎರಡನೇ ಪಕ್ಷ. ಬೇರೆ ಹೊಂದಿಬಿಟ್ಟು ಅವನಿಗೆ ಆತರ ಇರ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಅದನ್ನ ತೋರಿಸ್ತಾ ಇದ್ದಾರೆ. ದಟ್ಸ್ ಪಾಸಿಬಿಲಿಟಿ, ಸಂಭಾವನೆ ತೋರಿಸ್ತಾ ಇದ್ದಾರೆ. ತತ್ವವಿತ್ತು ಅವಿರೋಧಿತ್ವಾತ್ ಲೌಕಿಕಂ ಸಮ್ಯಕ್ ಆಚರೇತ್. ಅವ್ನು ಮಾಡ್ತಾನೆ, ಚೆನ್ನಾಗಿ ಅವ್ನು ಮಾಡ್ತಾನೆ. ಅವನು ಯಾವುದೇ ಕೊರೆ ಇಲ್ಲದೆ, ಯಾವುದೇ ಒಂದು ಕೊರತೆ ಇಲ್ಲದೆ ತುಂಬಾ ಚೆನ್ನಾಗಿ ಮಾಡ್ತಾನೆ ಅವನು ಅಂತ. ಅದಕ್ಕೆ ಇವ್ರದೇ ಒಂದು ಮಾತು ಯಾವ್ದಿದೆ ಅಂತ ಹೇಳಿದ್ರೆ,
ಜ್ಞಾನಿನ ಚರಿತಂ ಶಕ್ಯಂ ಸಮ್ಯಕ್ ರಾಜ್ಯಾದಿ ಲೌಕಿಕಂ ಅಂತ. ಸೊ ಒಂದು ಜ್ಞಾನಿಗೆ ತುಂಬಾ ಚೆನ್ನಾಗಿ ಒಂದು ರಾಜಭಾರ ಕೂಡ ಮಾಡಕ್ಕಾಗುತ್ತೆ ಅಂತ ಹೇಳಿದ್ದಾರೆ. ಲೌಕಿಕವಾದ ಆ ವಿಷಯಗಳೆಲ್ಲ ಕೂಡ ಒಂದು ತುಂಬಾ ಚೆನ್ನಾಗಿ ಮಾಡಕ್ಕಾಗುತ್ತೆ. ಅದಕ್ಕೆ ಏನು ಕಾರಣ ಅನ್ನೋದನ್ನು ಕೊಡ್ತಾರೆ ಇವರು, ಲಾಜಿಕಲ್ ಆಗಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರು ಮುಂದಕ್ಕೆ. ನೋಡಿ ಮುಂದಿನ ಶ್ಲೋಕ ನೋಡಿ. ಮಾಯಾಮಯ ಪ್ರಪಂಚೋಯಂ ಆತ್ಮ ಚೈತನ್ಯ ರೂಪದೃಕ್ ಇತಿ ಬೋಧೆ ವಿರೋಧ ಕಹ ಲೌಕಿಕ ವ್ಯವಹಾರಿಣ. ಸೊ ಆತ್ಮಜ್ಞಾನಿಯ ಒಂದು ದೃಷ್ಟಿಯಿಂದ ಮಾಯಾಮಯ ಪ್ರಪಂಚ, ಈ ಪ್ರಪಂಚ ಅನ್ನೋದು ಮಾಯಾಮಯ, ಅದು ಇಲ್ವೇ ಇಲ್ಲ ವಾಸ್ತವವಾಗಿ. ಆತ್ಮ ಚೈತನ್ಯ ರೂಪದೃಕ್, ಆತ್ಮ ಅನ್ನೋದು ಚೈತನ್ಯ ಸ್ವರೂಪವಾಗಿರೋದು ಆತ್ಮ ಅನ್ನೋದು. ಇತಿ ಬೋಧೆ ವಿರೋಧ ಕಹ, ಹಾಗಿರುವಾಗ ವಿರೋಧ ಏನ್ ಬಂತು ಅವನಿಗೆ? ಲೌಕಿಕಕ್ಕೂ ಅವನಿಗೆ ಅವನ ಪಾರಮಾರ್ಥಿಕಕ್ಕೂ ಲೌಕಿಕಕ್ಕೂ ಏನ್ ವಿರೋಧ ಬಂತು? ವಿರೋಧ ಏನಿಲ್ವೇ ಇಲ್ಲ. ಅದರಿಂದ ಅವನ ಪ್ರಾರಂಭದ ಪ್ರಕಾರ ಈ ಲೌಕಿಕವನ್ನ ಅವನು ಲೌಕಿಕದಲ್ಲಿ ಅವನು ಮಾಡ್ಬೇಕು ಏನಾದ್ರು ಅಂತಿದ್ರೆ ಅದನ್ನ ತುಂಬಾ ಚೆನ್ನಾಗಿ ಮಾಡಕ್ ಅವನಿಗೆ ಆಗುತ್ತೆ ಅಂತ ಹೇಳಿ ಅದೇ ಅವನಿಗೆ ಈ ಆತ್ಮಜ್ಞಾನ ಅನ್ನೋದು ಅದಕ್ಕೆ ತಡೆ ಆಗೋಲ್ಲ ಅದು ಅಂತ ಅದಕ್ಕಾಗಿ ಹೇಳಿದ್ರು ಅದನ್ನು. ಅಪೇಕ್ಷತೆ ವ್ಯವಹೃತಿ ನ ಪ್ರಪಂಚಸ್ಯ ವಸ್ತುತಾಂ ನಾಪ್ಯಾತ್ಮ ಜಾಡ್ಯಂ ಕಿಂ ದ್ವೇಷ ಸಾಧನಾನ್ಯೇವ ಕಾಂಕ್ಷತಿ. ಹೀಗೆ ಅಪೇಕ್ಷತೆ ವ್ಯವಹೃತಿ ನ ಪ್ರಪಂಚಸ್ಯ ವಸ್ತುತಾಂ, ವ್ಯವಹಾರ ಅನ್ನೋದು ಪ್ರಪಂಚ ಸತ್ಯವಾಗಿರ್ಬೇಕು ಅನ್ನೋದನ್ನ ಅಪೇಕ್ಷೆ ಮಾಡೋದಿಲ್ಲ. ಅದು ಏನು ಅಪೇಕ್ಷೆ ಮಾಡುತ್ತೆ ಅಂತ ಹೇಳಿದ್ರೆ ಆ ಕೆಲಸ ಮಾಡೋಕೆ ಏನೇನ್ ಸಾಧನಗಳು ಬೇಕೋ ಅದು ರೆಡಿಯಾಗಿದ್ಯಾ, ಅದು ಒದಗಿದ್ಯಾ ಅಂತ ಮಾತ್ರ ಬೇಕಾಗುತ್ತೆ ಆ ಕೆಲಸಕ್ಕೆ, ಅಷ್ಟೇ ಹೊರತು ಆ ಪ್ರಪಂಚ ಸತ್ಯನ ಮಿಥ್ಯಾನ ಅನ್ನೋದು ಇಟ್ ಇಸ್ ನಾಟ್ ಮ್ಯಾಟರ್ ಫಾರ್ ಕನ್ಸರ್ನ್ ಅಂತ ಕೇಸು. ಸೊ ಇವನಿಗೆ ಆತ್ಮಜ್ಞಾನಿಯಾದವನು ಲೌಕಿಕದಲ್ಲಿ ವ್ಯವಹಾರ ಮಾಡುವಾಗ ಅವನಿಗೆ ತುಂಬಾ ಚೆನ್ನಾಗಿ ಅವನಿಗೆ ಬರುತ್ತೆ, ಮಾಡಕ್ಕಾಗುತ್ತೆ. ಯಾಕಂದ್ರೆ ವಿರೋಧ ಇಲ್ಲ ಅವನಿಗೆ. ಆತ್ಮಜ್ಞಾನ ಅನ್ನೋದು ಚೈತನ್ಯ ಸ್ವರೂಪವಾಗಿದೆ, ಈ ಜಡ ಪ್ರಪಂಚ ಅನ್ನೋದು ಮಾಯಿಕವಾಗಿದೆ. ಆದ್ರೆ ಇವನಿಗೆ ಅದ್ರಲ್ಲಿ ಏನೋ ಮಾಡ್ಬೇಕು ಅಂತ ಒಂದು ಸಂದರ್ಭ ಬಂದಾಗ ಅದನ್ನ ತುಂಬಾ ಚೆನ್ನಾಗಿ ಮಾಡಕ್ಕಾಗುತ್ತೆ ಅವನಿಗೆ. ಸೊ ನಾಪಿ ಆತ್ಮಜ್ಞಾಡ್ಯಂ, ಸೊ ಆತ್ಮ ಜಡವಾಗಿರ್ಬೇಕು ಅಂತ ಇವನಿಗೆ ಅವಶ್ಯಕತೆ ಇಲ್ಲ. ಕಿಂತು ಯಶ ಸಾಧನಾನ್ಯೇವ ಕಾಂಕ್ಷತಿ, ಈ ಲೋಕ ವ್ಯವಹಾರ ಅನ್ನೋದು ಅದಕ್ಕೆ ಏನೇನು ಸಾಮಗ್ರಿ ಇರ್ಬೇಕೋ ಅಷ್ಟು ಮಾತ್ರ ಅದು ಬೇಕಾಗುತ್ತೆ. ಅದು ಮಾತ್ರ ಅವನಿಗೆ ಇದ್ಬಿಟ್ರೆ ಸಿಗ್ಬಿಟ್ರೆ ತುಂಬಾ ಚೆನ್ನಾಗಿ ಅವ್ನಿಗೆ ಮಾಡಕ್ಕಾಗುತ್ತೆ. ಇವಾಗ ಹೀಗೆ ಅವನಿಗೆ ಹೇಗ್ ಮಾಡಕ್ಕಾಗುತ್ತೆ ಇದನ್ನ? ಈ ತರ ಅವನ ಅಂತಃಕರಣ ಅನ್ನೋದು ಚೈತನ್ಯ ಸ್ವರೂಪ, ಅದು ಕೇವಲ ಏಕಮೇವ ಅದ್ವಿತೀಯ ಸ್ವರೂಪ ಅಂತ ಅವನು ತಿಳ್ಕೊಂಡ್ಬಿಟ್ಟಿದ್ದಾನೆ ಅವನ ಒಂದು ಸ್ವರೂಪವನ್ನ. ಅಂತಃಕರಣದಲ್ಲಿ ಅಂತ ಒಂದು ಬುದ್ಧಿನೇ ಇದೆ ಅವನಿಗೆ. ಹೀಗಿರೋವನಿಗೆ ಈ ಲೋಕ ವ್ಯವಹಾರದಲ್ಲಿ ಹೇಗೆ ಅವನಿಗೆ ತೊಡಗಕ್ಕಾಗುತ್ತೆ ಅನ್ನೋದನ್ನ ಒಂದು ಸ್ವಲ್ಪ ವಿಚಾರ ಮಾಡಿ ಒಂದು ಎರಡು ಮೂರು ಶ್ಲೋಕಗಳಲ್ಲಿ ಹೇಳ್ತಾರೆ ಅವರು. ಮನೋವಾ ಕಾಯ ತದ್ಬಾಹ್ಯ ಪದಾರ್ಥ ಸಾಧನಾನಿತಾನ್ ತತ್ವವಿತ್ ನ ಉಪಮೃದ್ನಾತಿ ವ್ಯವಹಾರೋಸ್ಯ ನೋಕುತಃ. ಈ ಲೌಕಿಕ ವ್ಯವಹಾರ ಮಾಡಕ್ಕೆ ಬೇಕಾಗಿರೋ ಸಾಧನೆಗಳು ಮುಖ್ಯವಾಗಿ ಏನಂತ ಹೇಳಿದ್ರೆ ಮನಸ್ಸು, ವಾಕ್ ಮತ್ತು ದೇಹ, ಇದು ಮೂರು ಅದಕ್ಕೆ ಬೇಕಾಗುತ್ತೆ ಸಾಧನ ಅನಿತಾನ. ತತ್ವವಿತ್ ನ ಉಪಮೃದ್ನಾತಿ, ಅವುಗಳನ್ನ ತತ್ವವಿತ್ತಾದವನು ಅವುಗಳನ್ನ ಅವನೇನು ನಾಶ ಮಾಡೋದಿಲ್ಲ. ಅವನ ಆತ್ಮಜ್ಞಾನ ಪಡ್ಕೊಂಡ ಮೇಲೂ ಕೂಡ ಅವನಿಗೆ ಅಂತಃಕರಣ ಹಾಗೆ ಇರುತ್ತೆ, ಶರೀರವೂ ಹಾಗೆ ಇರುತ್ತೆ, ವಾಗೀಂದ್ರಿಯಗಳು ಅದೆಲ್ಲ ಕೂಡ ಅವನಿಗೆ ಏನು ಚೇಂಜ್ ಆಗಿರಲ್ಲ. ಹಾಗಾಗಿ ಅವುಗಳು ಇಟ್ಕೊಂಡು ಅವನಿಗೆ ಮಾಡಕ್ ಯಾತಕ್ ಆಗಲ್ಲ, ಅವುಗಳನ್ನೆಲ್ಲ ಅವನೇನು ನಾಶ ಮಾಡೋದಿಲ್ವಲ್ಲ. ಹಾಗಾಗಿ ಅವನಿಗೆ ಲೋಕ ವ್ಯವಹಾರ ಅವನಿಗೆ ಮಾಡಕ್ಕೆ ಏನು ಕಷ್ಟ ಇಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತು. ಮುಂದಕ್ಕೆ ಒಂದು ದೃಷ್ಟಾಂತ ತಗೊಂಡು ಅದನ್ನ ಸಮರ್ಥನೆ ಮಾಡ್ತಾರೆ. ಉಪಮೃದ್ನಾತಿ ಚಿತ್ತಂ ಚೇತ್ ಧ್ಯಾತಾಸೌ ನತು ತತ್ವವಿತ್ ನ ಬುದ್ಧಿಂ ಮರ್ದಯನ್ ದೃಷ್ಟಃ ಘಟವಸ್ತಸ್ಯ ವೇದಿತ. ಇಲ್ಲ ಇವನು ತನ್ನ ಅಂತಃಕರಣವನ್ನ ಇವನು ನಿರೋಧ ಮಾಡ್ಕೊಳ್ತಾನೆ ಅಂತ ನೀನ್ ಹೇಳಿದ್ರೆ, ಅಂತಃಕರಣವನ್ನ ನಿರೋಧ ಮಾಡ್ಕೊಳ್ಳೋದು ಧ್ಯಾನ ಮಾಡೋದ್ರಲ್ಲಿ, ಜ್ಞಾನ ಅಂತಲ್ಲ ಅದು. ಹಾಗಾಗಿ ಜ್ಞಾನಿಯಾಗಿ ಧ್ಯಾನ ಮಾಡೋನು ಹಿಂದೆ ಹೇಳಿತರ ಪ್ರತಿ ಚಿಂತನೆ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ವಿರೋಧ ಚಿಂತನೆ ಇಲ್ಲದೆ ಇದಕ್ಕೆ ಅನುಕೂಲವಾಗಿರೋ ಚಿಂತನೆಗಳನ್ನ ಮಾತ್ರ ಅವ್ನು ಇಟ್ಕೊಂಡು ಧ್ಯಾನ ಮಾಡ್ಬೇಕು ಅಂತ ಹೇಳಿದ್ರಲ್ಲ. ಹಾಗಾಗಿ ಅವನಿಗೆ ನಿರೋಧ ಅನ್ನೋದು ಅವ್ನು ಮಾಡ್ತಾನೆ. ಬೆರಸಿ ಜ್ಞಾನಿಯಾಗಿರೋನ್ಗೆ ಆ ಚಿತ್ತವನ್ನ ನಿರೋಧ ಮಾಡ್ಬೇಕು ಅಂತ ಅವಶ್ಯಕತೆ ಇಲ್ಲ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ, ಒಂದು ದೃಷ್ಟಾಂತ ಕೊಟ್ಟು ತೋರಿಸ್ತಾ ಇದ್ದಾರೆ. ಉಪಮರ್ದನ ಅಂತ ಹೇಳಿದ್ರೆ ಅದನ್ನ ನಾಶ ಮಾಡೋದು ಅಂತ, ಚಿತ್ತವನ್ನ ನಾಶ ಮಾಡೋದು ಅಂತ ಹೇಳಿದ್ರೆ ಚಿತ್ತವನ್ನ ನಿರೋಧ ಮಾಡೋದು ಅಂತ. ಧ್ಯಾತ ಅಸೌ, ಅವನು ಚಿತ್ತವನ್ನ ನಿರೋಧ ಮಾಡುವನು ಧ್ಯಾತ, ಅವನು ಧ್ಯಾನ ಮಾಡೋನು. ನತು ತತ್ವವಿತ್ತಲ್ಲ, ಜ್ಞಾನಿ ಅಲ್ಲ. ನನ್ನ ಬುದ್ಧಿ ಮರ್ದೆಯನ್ನೇ ದೃಷ್ಟ ಘಟತತ್ವಸ್ಯ ವೇದಿತ. ಇದಕ್ಕೊಂದು ಲೌಕಿಕ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಒಂದು ಘಟತತ್ವವನ್ನ ನಾನು ಘಟದ ತತ್ವವನ್ನ ನಾನು ತಿಳ್ಕೋಬೇಕು ಅಂತ ಇರೋನು, ಅವನು ಆ ಬುದ್ಧಿಯನ್ನೇನು ಅವನು ನಿರೋಧ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ
ಅದು ಬೇಕಿಲ್ಲ. ಅದಕ್ಕೆ ಘಟತತ್ವವನ್ನು ತಿಳ್ಕೊಳ್ಳಕ್ಕೆ ಬುದ್ಧಿಯನ್ನು ನಿರೋಧ ಮಾಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ಯಾವ ತರ ಘಟ ಇದೆ ಅಂತ ಯಾರಾದ್ರೂ ಕೇಳಿದ್ರೆ ಅದನ್ನ ಇಟ್ಕೊಂಡು ಇವನು ಅದು ವೆರಿಫೈ ಮಾಡ್ತಾನೆ, ಅದು ಹಾಗಿದ್ಯಾ ಅಂತ. ಅದಕ್ಕೆ ಅವನ ಅಂತಃಕರಣ ಬೇಕೇ ಬೇಕು. ಹಾಗಾಗಿ ಅಂತಃಕರಣವನ್ನ ಬಿಟ್ಬಿಟ್ಟು ಅವನು ಘಟ ತತ್ವವನ್ನು ತಿಳ್ಕೊಳ್ತಾನೆ ಒಬ್ಬ ಅನ್ನೋದನ್ನ ನಾವೆಲ್ಲೂ ಲೋಕದಲ್ಲಿ ನೋಡಿಲ್ವಲ್ಲ. ಅದೇ ತರಾನೇ ಇಲ್ಲಿಗೂ ಕೂಡ ನೀನು ಇಟ್ಕೋ ಅಂತ ಸಿದ್ಧಾಂತಿ ಇವನ್ನ ನೋಡಿ ಪ್ರಶ್ನೆ ಮಾಡೋವನ್ನ ನೋಡಿ ಹೇಳ್ತಾ ಇದ್ದಾರೆ. ಸಕೃತ್ ಪ್ರತ್ಯಯ ಮಾತ್ರೇಣ ಘಟಶ್ಚೇದ್ ಭಾಸತೆ ಸದಾ ಸ್ವಪ್ರಕಾಶೋಯಮಾತ್ಮ ಕಿಂ ಘಟವಚ್ಚನ ಭಾಸತೆ. ಸೊ ಅವಾಗ ಅವನು ಉತ್ತರ ಹೇಳ್ತಾನೆ, ಇಲ್ಲ ಇಲ್ಲ, ಘಟದ ವಿಷಯ ನೀವು ತಗೊಂಡ್ಬರ್ಬೇಡಿ. ಇಲ್ಲಿ ಘಟದ ವಿಷಯ ತಿಳ್ಕೊಳಕ್ ನಮ್ಗೆ ಇಷ್ಟೇನು ಕಷ್ಟ ಏನಿಲ್ಲ. ಸಕೃತ್ ಪ್ರತ್ಯಯ ಮಾತ್ರೇಣ ಒಂದ್ಸತಿ ಅದನ್ನ ಹೇಗಿದೆ ಅಂತ ನಾವು ತಿಳ್ಕೊಂಡು ಆ ಬುದ್ಧಿ ನಮ್ಗೆ ಬಂದ್ಬಿಟ್ರೆ ಸಾಕು. ಅದಕ್ಕೆ ಆ ಘಟದ ಸ್ವರೂಪ ನಮ್ಗೆ ಭಾಸವಾಗ್ತಾನೆ ಇರುತ್ತೆ ಚೆನ್ನಾಗಿ. ಸ್ವಪ್ರಕಾಶೋಯಮಾತ್ಮ ಕಿಂ ಘಟವಚ್ಚನ ಭಾಸತೆ. ಆಗ ಅದಕ್ಕೆ ಇವರು ಉತ್ತರ ಕೊಡ್ತಾ ಇದ್ದಾರೆ ಅವನಿಗೆ ನೋಡಿ. ಹಾಗೆ ಅದೇ ತರನೇ ಈ ಆತ್ಮಸ್ವರೂಪವು ಅದೇ ತರಾನೇ. ಒಂದ್ಸತಿ ಅವನು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದಾನೆ ಇಂಥದ್ದು ಅಂತ, ಅದು ಸಾಕಲ್ವಾ, ಅದು ಭಾಸವಾಗ್ತಾನೆ ಇರ್ತಲ್ವಾ. ಅದು ಘಟ ಹೇಗೆ ಭಾಸವಾಗುತ್ತೋ ಒಂದ್ಸತಿ ತಿಳ್ಕೊಂಡ್ಮೇಲೆ, ಅದೇ ತರ ಆತ್ಮಸ್ವರೂಪವನ್ನು ಒಂದ್ಸತಿ ಚೆನ್ನಾಗಿ ತಿಳ್ಕೊಂಡ್ಮೇಲೆ ಅವನಿಗೆ ಆತ್ಮಸ್ವರೂಪ ಅವನಿಗೆ ಭಾನ ಆಗ್ತಾನೆ ಇರುತ್ತೆ. ಏನ್ ಕಷ್ಟ ಇದರಲ್ಲಿ? ಅದಕ್ಕಾಗಿ ಅವನು ಲೌಕಿಕ ವ್ಯವಹಾರ ಮಾಡೋದ್ರಲ್ಲಿ ಇವನಿಗೆ ಅಂತಃಕರಣವನ್ನ ಯಾತಕ್ಕೆ ಅವನು ನಿರೋಧ ಮಾಡ್ಬೇಕಾಗುತ್ತೆ ಅಂತ ಇದೇ ಉತ್ತರ. ಅದಕ್ಕಾಗಿ ಕೊಟ್ಟಿರೋ ಉತ್ತರ ಇದು. ಸ್ವಪ್ರಕಾಶತಯ ಕಿಂತೆ ತದ್ಬುದ್ಧಿಸ್ತತ್ವವೇದನಂ ಬುದ್ಧಿಶ್ಚ ಕ್ಷಣನಾಶ್ಯ ಇತಿ ವೋಚೇತ್ ಇದು ಚೋದ್ಯಂ ತುಲ್ಯಂ ಘಟಾದಿಶು. ಸೊ ಹೀಗೆ ತಿರ್ಗಾ ವಾದ ಮಾಡ್ತಾನ ಅವನು. ಸ್ವಪ್ರಕಾಶತಯ ಕಿಂತೆ ತದ್ಬುದ್ಧಿಸ್ತತ್ವವೇದನಂ. ಸ್ವಪ್ರಕಾಶವಾಗಿರೋ ಆ ಸ್ವರೂಪಕ್ಕೆ, ಆ ಬುದ್ಧಿಗೆ ತತ್ವವೇದನಕ್ಕೆ ಏನ್ ಕಷ್ಟ ಇಲ್ಲ ಅಂತ ಒಂದು ಸ್ವರೂಪಕ್ಕೆ ತತ್ವವೇದನ ಆಗ್ಬೇಕು ಅಂತ ಹೇಳಿದ್ರೆ ಸ್ವಪ್ರಕಾಶವಾಗಿರೋದು ಸ್ವರೂಪ, ಆತ್ಮಸ್ವರೂಪ. ಅದು ತತ್ವವೇದನ ಆಗೋದಕ್ಕೆ ಏನ್ ಕಷ್ಟ ಇಲ್ಲ ಅಂತದ್ದು. ಬುದ್ಧಿಶ್ಚ ಕ್ಷಣನಾಶ್ಯ. ಆದ್ರೆ ಈ ಬುದ್ಧಿ ಇದೆಯಲ್ಲ, ಅದು ಒಂದು ಕ್ಷಣದಲ್ಲಿ ನಾಶವಾಗೋದು ಆ ಬುದ್ಧಿ. ಯಾಕಂದ್ರೆ ಎಲ್ಲರೂ ಒಪ್ಕೊಂಡಿದ್ದಾರೆ ಬುದ್ಧಿ ಅನ್ನೋದಕ್ಕೆ ಅಂತಃಕರಣ ಅಂತ ನಾವು ಇಂಟೆಲೆಕ್ಟ್ ಅಂತ ಏನ್ ಹೇಳ್ತೀವೋ ಅದಕ್ಕೆ ವೃತ್ತಿಗಳು ಅಂತ ಬರ್ತಾ ಇರ್ತಾರ. ವೃತ್ತಿ ಅನ್ನೋದು ಒಂದು ಕ್ಷಣ ಮಾತ್ರ ಒಂದು ವೃತ್ತಿ ಇರೋದು ಅಂತ. ಒಂದು ಕ್ಷಣ ವೃತ್ತಿ ಬಂದು ಆ ವೃತ್ತಿಗೆ ಏನೋ ಒಂದು ವಿಷಯ ಇರ್ತಲ್ಲ, ವಿಷಯ ಪ್ರಕಾಶವಾಗಿ ಮರುಕ್ಷಣ ಆ ವೃತ್ತಿ ಮುಗ್ದೋಗುತ್ತೆ. ಮುಂದಕ್ಕೆ ಇನ್ನೊಂದು ವೃತ್ತಿ ಬರುತ್ತೆ. ಈ ವೃತ್ತಿ ನೇಚರೇ ಅದೇನೆ. ಬೇರೆ ಧ್ಯಾನ ಮಾಡೋನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಒಂದ್ ವೃತ್ತಿನೂ ಅವನಿಗೂ ಈ ತರ ಒಂದು ವೃತ್ತಿ ಬಂದು ಇನ್ನೊಂದು ವೃತ್ತಿ ಬರುತ್ತೆ. ಅದು ಆದ್ರೆ ಅವನು ಪ್ರತಿ ವೃತ್ತಿನಲ್ಲೂ ಕೂಡ ಯಾವ ವಿಷಯ ಹಿಂದಿನ ವೃತ್ತಿಲಿತ್ತೋ ಅದೇ ವಿಷಯವನ್ನ ಈ ವೃತ್ತಿಯಲ್ಲೂ ಕೂಡ ಅವನು ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ಗಳಿಸ್ತಾನೆ. ಅದೇ ಧ್ಯಾನ ಸಮಾಧಿ ಅಂತ ಹೇಳ್ತೀವಲ್ಲ, ಅಲ್ಲೆಲ್ಲ ಬರೋ ಡಿಫ್ರೆನ್ಶಿಯೇಷನ್ಸ್ ಅದೇನೆ. ಸೊ ಅವನಿಗೆ ಪ್ರತಿ ವೃತ್ತಿಯಲ್ಲೂ ಕೂಡ ಇದೇ ವಸ್ತುವೇ ಇರೋ ತರ ಅವನು ಸಾಧನೆಗೆ ಮಾಡ್ಕೊಳ್ತಾನ ಅವನು. ಸೊ ಬುದ್ಧಿ ವೃತ್ತಿ ಅನ್ನೋದು ಕ್ಷಣದಲ್ಲಿ ನಾಶವಾಗುತ್ತೆ. ಅದು ಆತರ ನೀನು ಪ್ರಶ್ನೆ ಮಾಡಿದ್ರೆ, ಹಾಗಾದ್ರೆ ಆತ್ಮಸ್ವರೂಪಕ್ಕೆ ಏನು ನೀನು ಹೇಳ್ತೀಯೋ ಅದು ಘಟದಲ್ಲೂ ಅದೇ ತರನೇ ಆಗುತ್ತೆ. ಅಲ್ಲೂ ಕೂಡ ಒಂದು ಕ್ಷಣದಲ್ಲಿ ಬರುತ್ತೆ, ಅದು ಬಂದ್ಮೇಲೆ ನಾಶವಾಗುತ್ತೆ. ಆದ್ರೆ ಆ ವಿಷಯದ ಒಂದು ತಿಳುವಳಿಕೆ ಅನ್ನೋದು ಅವನಿಗೆ ಇರುತ್ತಲ್ಲ, ಖಂಡಿತ ಅದ್ರಲ್ಲಿ ಏನ್ ಕಷ್ಟ ಇದೆ. ಅದರಿಂದ ಘಟದ ದೃಷ್ಟಾಂತವನ್ನು ಕೊಟ್ಬಿಟ್ಟು ಅದಕ್ಕೆ ಸಾಮ್ಯ ಇದೆ ಅಲ್ಲ ಅಂತ ನೀನ್ ಹೇಳಕ್ಕಾಗಲ್ಲ. ಅದೇ ತರಾನು ಇಲ್ಲೂ ಆಗುತ್ತೆ ಅಂತ ಸಿದ್ಧಾಂತವನ್ನು ಹೇಳ್ತಾರೆ. ಘಟ ಆದೋ ನಿಶ್ಚಿತೆ ಬುದ್ಧಿ ನಶ್ಯತ್ಯೇವ ಯದಾ ಘಟಃ ಇಷ್ಟೋ ನೇತುಂ ತದಾ ಶಕ್ಯಃ ಇತಿ ಚೇತ್ ಸಮಂ ಆತ್ಮನಿ. ಅವಾಗ ಏನ್ ಹೇಳ್ತಾನ ಅವನು, ನೋಡು, ಘಟವೃತ್ತಿ ಅಂತ ಒಂದು ಬಂತಲ್ಲ, ಅದು ಬಂದು ಹೋಯ್ತು. ಅದೇ ಘಟದ ಒಂದು ಒಂದು ಜ್ಞಾನವನ್ನ ಅವನಿಗೆ ತಂದು ಕೊಟ್ಬಿಡ್ತು. ಅದಾದ್ಮೇಲೆ ಅವನಿಗೆ ಯಾವ ಸಮಯದಲ್ಲಿ ಬೇಕಾದ್ರೂ ಅವನು ಆ ಘಟವನ್ನ ಮತ್ತೆ ಚಿಂತನೆ ಮಾಡ್ಬೋದು ಅಂತ ಸಾಧ್ಯವಾಗುತ್ತೆ ಅಂತ ನೀನ್ ಹೇಳಿದ್ರೆ, ಇದೇ ವಿಷಯ ಆತ್ಮನಲ್ಲೂ ಆಗುತ್ತೆ. ಆತ್ಮಸ್ವರೂಪವನ್ನ ಒಂದ್ಸತಿ ತಿಳ್ಕೊಂಡ್ಮೇಲೆ ಅವನಿಗೆ ಮತ್ತೆ ಯಾವಾಗ ಬೇಕಾದ್ರೂ ಅವನಿಗೆ ಆತ್ಮಸ್ವರೂಪವನ್ನ ಮತ್ತೆ ತಿಳ್ಕೊಳಕ್ಕೆ, ಮತ್ತೆ ಅವನ ಸ್ಮರಣೆ ಮಾಡ್ಕೊಳಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ಅವರು ತುಂಬಾ ಚೆನ್ನಾಗಿ ಮುಂದಿನ ಶ್ಲೋಕದಲ್ಲಿ ತುಂಬಾ ಚೆನ್ನಾಗಿದೆ. ಆ ಶ್ಲೋಕ ನೋಡಿ, 95ನೇ ಶ್ಲೋಕ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ನೈಸ್. ನಿಶ್ಚಿತ್ಯ ಸಕೃದಾತ್ಮಾನಂ ಯದಾಪೇಕ್ಷಾ ತದೈವತಂ ವಕ್ತುಂ ಮಂತುಂ ತಥಾ ಧ್ಯಾತುಂ ಶಕ್ನೋತ್ಯೇವ ಹಿ ತತ್ವವಿತ್. ತತ್ವಜ್ಞಾನವನ್ನ, ಆತ್ಮಸ್ವರೂಪದ ಜ್ಞಾನವನ್ನ ಅವನು ಸತಿ ಪಡ್ಕೊಂಡ್ಮೇಲೆ ಅದನ್ನ ನಿಶ್ಚಯವಾಗಿ ಇದೇ ಆತ್ಮಸ್ವರೂಪ, ಇದೇ ನನ್ನ ಸ್ವರೂಪ ಅಂತ ತಿಳ್ಕೊಂಡ್ಮೇಲೆ ನಿಶ್ಚಿತ್ಯ ಸಕೃತ್, ಒಂದ್ಸತಿ ಅವನು ಆತ್ಮಾನ ನಿಶ್ಚಿತ್ಯ ಯದಾ ಅಪೇಕ್ಷಾ ತದೈವ ತಂ, ಯಾವಾಗ ಅಪೇಕ್ಷೆ ಬರುತ್ತೋ ಅವಾಗೆಲ್ಲ ಅವನು ವಕ್ತುಂ, ಆತ್ಮಸ್ವರೂಪದ ಬಗ್ಗೆ ಹೇಳಕ್ಕೆ, ಇನ್ನೊಬ್ಬರಿಗೆ ಹೇಳಕ್ಕೆ ಅವನಿಗೆ ಸಾಮರ್ಥ್ಯ ಇರುತ್ತೆ. ಮಂತು, ಅದ್ರ ಬಗ್ಗೆ ಅವನು ಯೋಚನೆ ಮಾಡಿ ನೋಡಕ್ಕೆ ಬರುತ್ತೆ. ಅದನ್ನ ಧ್ಯಾನ ಮಾಡಕ್ಕೂ ಅವನಿಗಾಗುತ್ತೆ. ಶಕ್ನೋತ್ಯೇವ ಹಿ ತತ್ವವಿದೆ. ಸೊ ಹೀಗೆ ಇದನ್ನ ಅವರು ಹಿಂದೆ ಒಂದು ಅಧ್ಯಾಯದಲ್ಲಿ ಒಂದು ಕಡೆ ಹೇಳಿದ್ದಾರೆ. ಅವರು ಈ ಜೀವನ್ಮುಕ್ತನಾಗಿರೋರಿಗೆ ಲೌಕಿಕ ವ್ಯವಹಾರದಲ್ಲೂ ಮಾಡ್ಬೇಕಾಗುತ್ತೆ ಕೆಲವು ಸತಿ. ಅವಾಗ ಏನಾಗುತ್ತೆ ಅಂದ್ರೆ, ಲೋಕ ವ್ಯವಹಾರ ಮಾಡುವಾಗ ಅವನ್ ಏನ್ ಮಾಡ್ತಾನೆ,
ತನ್ನನ್ನ ಈ ದೇಹದ ಜೊತೆಗೆ ಅವನೇ ಅಟ್ಯಾಚ್ ಮಾಡ್ಕೊಳ್ತಾನೆ, ಬೇಕು ಅಂತಾನೆ ಅಟ್ಯಾಚ್ ಮಾಡ್ಕೊಳ್ತಾನೆ. ಯಾಕಂದ್ರೆ ಅಟ್ಯಾಚ್ಮೆಂಟ್ ಇಲ್ಲದೆ ಹೋದ್ರೆ ಲೋಕ ವ್ಯವಹಾರ ಮಾಡಕ್ ಆಗೋದಿಲ್ಲ. ಆತ್ಮ ಸ್ವರೂಪದ ಒಂದು ಚಿಂತನೆ ಅಂತ ಡೀಪ್ ಆಗಿ ಹೋಗ್ಬೇಕು ಅಂತ ಹೇಳಿದ್ರೆ ಅವಾಗ ದೇಹದಿಂದ ಅವನು ತನ್ನನ್ನೇ ಬಿಡಿಸ್ಕೊಳ್ತಾನೆ, ದೇಹದ ಆತ್ಮದ ಒಂದು ಅಭಿಮಾನವನ್ನ ಬಿಡಿಸ್ಕೊಳ್ತಾನೆ ಅವನು. ಈ ತರ ಅವನಿಗೆ ಎರಡೂ ಕೂಡ ಆಗುತ್ತೆ ಅಂತ ತೋರ್ಸಕ್ ಅವರು ಕಾಕಾಕ್ಷಿ ನ್ಯಾಯ ಅಂತ ಒಂದು ಹೇಳಿದ್ದಾರೆ. ಕಾಗೆಗೆ ಒಂದು ಕಾಲದಲ್ಲಿ ಈ ತರ ಒಂದು ಬಿಲೀಫ್ ಇತ್ತು, ಕಾಗೆಗೆ ಇರೋದು ಒಂದೇ ಒಂದು ಕಣ್ಣು ಅಂತ ಒಂದು ಒಳಗಡೆ, ಅದಕ್ಕೆ ಎರಡು ಕಡೆ ಗುಡ್ಡೆ ಇರುತ್ತೆ. ಅದು ಈ ಕಡೆ ನೋಡ್ಬೇಕಾದ್ರೆ ಏನ್ ಮಾಡುತ್ತೆ, ಒಳಗಡೆಯಿಂದ ಆ ಕಣ್ಣನ್ನ ಈ ಕಡೆಗೆ ತಿರ್ಗಿಸ್ಕೊಳ್ಳುತ್ತೆ. ಆ ಕಡೆ ವಸ್ತು ನೋಡ್ಬೇಕಾದ್ರೆ ಅದು ಇಲ್ಲಿಂದ ಆ ಕಡೆ ತಿರ್ಗಿಸ್ಕೊಳ್ಳುತ್ತೆ. ಸೊ ಹೀಗೆ ಅದು ಒಂದೇ ಒಂದು ಕಣ್ಣು ಇರೋದನ್ನ ಎರಡು ಕಡೆ ಗುಡ್ಡೆಗಳಿಗೂ ಅದು ಈ ತರ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಮಾಡುತ್ತೆ ಅದು ಕೆಲಸ ಅಂತ ಒಂದು ಬಿಲೀಫ್ ಇತ್ತು. ಅದನ್ನ ಹೇಳಿದ್ದಾರೆ. ಸೊ ಇವನಿಗೆ ಇವನ ಅಂತಃಕರಣವನ್ನ ದೇಹಕ್ಕೆ ಕೊಡಕ್ಕೂ ಆಗುತ್ತೆ, ಅವನಿಗೆ ಆತ್ಮನಿಗೆ ಕೊಡಕ್ಕೂ ಇವನಿಗಾಗುತ್ತೆ, ಆ ತರ ಅವನಿಗೆ ಸಾಮರ್ಥ್ಯ ಇರುತ್ತೆ ಅಂತ. ಸೊ ಅವನೇ ಪಾಠ ಮಾಡುವಾಗ ಅಂತೆಲ್ಲ ಬರುವಾಗ ಪೂರ್ತಿ ಇದ್ರಲ್ಲಿ ಅವನು ತೊಡಗಿರ್ತಾನೆ. ಅದ್ರ ಬಗ್ಗೆ ಹೇಳುವಾಗ ಅಥವಾ ಅದ್ರ ಬಗ್ಗೆ ಚಿಂತನೆ ಮಾಡುವಾಗ ಅವನಿಗೆ ತುಂಬಾ ಚೆನ್ನಾಗಿ ಆತ್ಮಸ್ವರೂಪದ ಒಂದು ಭಾವನೆ ಬರುತ್ತೆ ಚೆನ್ನಾಗಿ. ಅದೇ ಅವನಿಗೆ ಲೋಕ ವ್ಯವಹಾರ ಮಾಡುವಾಗ ಇದು ಒಳಗಡೆ ಇರುತ್ತೆ, ಆದ್ರೆ ಲೋಕದಲ್ಲಿ ಯಾವ ತರ ಒಂದು ವ್ಯವಹಾರ ಮಾಡ್ಬೇಕು ಅದಕ್ಕೆ ಮಾಡಕ್ಕೂ ಕೂಡ ಅವನಿಗೆ ಸಾಧ್ಯವಾಗುತ್ತೆ ಅಂತ ಅದನ್ನ ಹೇಳಿದ್ದಾರೆ. ಸೊ ಅದನ್ನೇ ಇಲ್ಲಿ ಹೇಳಿದ್ರು, ನಿಶ್ಚಿತ್ಯ ಸಕೃತ ಆತ್ಮಾನಂ ಯದಾ ಅಪೇಕ್ಷಾ, ಯಾವಾಗ ಅವ್ನಿಗೆ ಬೇಕೋ ಅವಾಗ ತದೈವತ್ತಂ ವಕ್ತು, ಅದ್ರ ಬಗ್ಗೆ ಹೇಳಕ್ಕೆ, ಮಂತು ಮನನ ಮಾಡಕ್ಕೆ ಅಥವಾ ಧ್ಯಾತು ನಿಧಿಧ್ಯಾಸನ ಮಾಡಕ್ಕೆ ಅವನಿಗೆ ಚೆನ್ನಾಗುತ್ತೆ. ಶಕ್ನೋತ್ಯವಿ ತತ್ವವಿದೆ ಉಪಾಸಕ ಇವ ಧ್ಯಾಯನ್ ಲೌಕಿಕಂ ವಿಸ್ಮರೇದ್ಯದಿ ವಿಸ್ಮರತ್ಯೇವ ಸಾಧ್ಯಾನಾತ್ ವಿಸ್ಮೃತಿರ್ನ ತು ವೇದನಾತ್. ಅವಾಗ ಇನ್ನೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ, ಉಪಾಸಕ ಇವ ಧ್ಯಾಯನ್ನೇ ಲೌಕಿಕಂ ವಿಸ್ಮರೇದ್ಯದಿ, ಉಪಾಸಕನ ತಾರೆ ಆತರ ಇವನು ಧ್ಯಾನ ಮಾಡ್ಕೊಂಡು ಲೌಕಿಕವನ್ನ ಇವನು ಮರ್ತೋದ್ರೆ ಮರಿತಾನೆ ಅಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ಕಡಿಮೆ ಇಂಪಾರ್ಟೆನ್ಸ್ ಬಂದ್ಬಿಡ್ತು. ಯಾವಾಗ ಹೇಗೆ ಆ ಪರವ್ಯಸನಿ ನಾವಿ ಹೇಳಿದ್ರಲ್ಲ ಅಲ್ಲಿ ತರ ಅವನಿಗೆ ಈ ತರ ಆಗ್ಬೋದಲ್ಲ ಅಂತ ಕೇಳಿದ್ರೆ, ಅದು ವಿಸ್ಮೃತ್ಯೇವ ಸ ಧ್ಯಾನಾತ್ ವಿಸ್ಮೃತ್ಯೇವ ಸ ಧ್ಯಾನಾತ್ ವಿಸ್ಮೃತಿರ್ನ ತು ವೇದನಾತ್. ಅವನಿಗೆ ಅದು ಆ ಮರವು ಅಂತ ಬರ್ತಲ್ಲ, ಲೌಕಿಕ ವಿಷಯದ ಬಗ್ಗೆ ಮರವು ಅಂತ ಇದೆಯಲ್ಲ, ಅದು ಧ್ಯಾನದಿಂದ ಬರುತ್ತೆ ಹೊರತು ಜ್ಞಾನದ ಒಂದು ಒಂದು ಎಫೆಕ್ಟ್ ಅಲ್ಲ ಅದು ಅಂತ ಹೇಳ್ತಾ ಇದ್ದಾರೆ. ಸೊ ಧ್ಯಾನದ ಎಫೆಕ್ಟ್ ಏನ್ ಮಾಡುತ್ತೆ, ಅವನಿಗೆ ಅಲ್ಲಿ ಎಳಿತಾ ಇರುತ್ತೆ. ಅವನಿಗೆ ಎಳಿತಾ ಇದ್ದಾಗ ಏನಾಗುತ್ತೆ, ಲೌಕಿಕದ ವಿಷಯದ ಬಗ್ಗೆ ಒಂದು ಇದ್ರ ಬಗ್ಗೆ ಒಂದು ಅಸಡ್ಡೆ ಅಂತಾನೆ ಹೇಳ್ಬೋದು ಅದನ್ನ. ಅದ ಕಡಿಮೆ ಇದಕ್ಕೆ ಕಡಿಮೆ ಪ್ರಯಾರಿಟಿ ಕೊಡ್ತಾನೆ ಅನ್ನೋದಾಗೋದು ಇಟ್ ಇಸ್ ಬಿಕಾಸ್ ಆಫ್ ಧ್ಯಾನ, ಎಫೆಕ್ಟ್ ಆಫ್ ಧ್ಯಾನ, ನಾಟ್ ಬಿಕಾಸ್ ಆಫ್ ದಿ ಎಫೆಕ್ಟ್ ಆಫ್ ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಸೊ ಜ್ಞಾನದಿಂದ ಇದಾಗಿಲ್ಲ ಅಂತ. ಸೊ ಇದನ್ನ ನಾವು ಸಟಲ್ ಆಗಿ ನೋಡಿದ್ರೆ ನಮ್ಮ ಇದು ಈ ಮಲ್ಟಿಫೇಸೆಟೆಡ್ ಜೀವನ್ ಮುಕ್ತ ಅಂತ ಒಂದು ಪುಸ್ತಕ ಬರೆದಿಲ್ಲ, ಅದ್ರಲ್ಲೂ ಕೂಡ ಇದನ್ನ ಹಾಕಿದ್ದಾರೆ. ಆ ಗುರುಗಳಿಗೆ ಆ 14ನೇ ವಯಸ್ಸಾದ್ಮೇಲೆ ಅವರಿಗೆ ಆ ಸಾಧನೆ ಎಲ್ಲ ಮಾಡಿ ಅವ್ರಿಗೆ ಈ ಸಮಾಧಿ ಇದೆಲ್ಲ ಬಂದು ಆತ್ಮಜ್ಞಾನದ ಒಂದು ನಿಷ್ಠೆ ಎಲ್ಲ ಚೆನ್ನಾಗಿ ಆದ್ಮೇಲೆ ಅವ್ರಿಗೆ ಅಲ್ಲೇ ಎಳಿತಾ ಇದ್ದಿದ್ದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದನ್ನ ಹೇಳ್ತಾರೆ. ಈ ಜ್ಞಾನ ಅಲ್ಲ, ಅದು ಆ ಧ್ಯಾನದ ಪ್ರಭಾವದಿಂದ ಆತರ ಆಗ್ತಾ ಇದ್ದಿದ್ದು ಅಂತ ಅದನ್ನ ಅವ್ರು ಹೇಳಿದ ಆತರ ಬರೆದಿದ್ದಾರೆ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಅದನ್ನ. ಆಮೇಲೆ ಮುಂದಕ್ಕೆ ಧ್ಯಾನಂ ತ್ವೈಚ್ಛಿಕಮೇ ತಸ್ಯ ವೇದನಾನ್ ಮುಕ್ತಿ ಸಿದ್ಧಿತಃ ಜ್ಞಾನಾದೇವತು ಕೈವಲ್ಯಂ ಇತಿ ಶಾಸ್ತ್ರೇಷು ದಿಂಡಿಮಃ. ಈ ತರ ಆತ್ಮಜ್ಞಾನವನ್ನು ಪಡ್ಕೊಂಡಿರೋರಿಗೆ ಧ್ಯಾನ ಅನ್ನೋದು ಐಚ್ಛಿಕ ಅಂತ ಹೇಳಿದ್ರೆ ಏನು, ಇಟ್ ಈಸ್ ಅಂಡರ್ ಹಿಸ್ ವಿಮ್, ಹಿಸ್ ವಾಲ್ಯೂಷನ್. ಅವ್ರಿಗೆ ಬೇಕು ಅಂದ್ರೆ ಆತ್ಮದ ಬಗ್ಗೆ ಧ್ಯಾನ ಮಾಡಕ್ಕೆ ಅವನಿಗೆ ಆಗುತ್ತೆ. 1 ದಿವಸ 2 ದಿವಸ ಅವನು ಹತ್ರ ಪಳಗಿದ್ರೆ ಆಗುತ್ತೆ ಅವನಿಗೆ. ಆದ್ರೆ ಅದು ಇಟ್ ಇಸ್ ನಾಟ್ ಕಂಪಲ್ಸರಿ ಫಾರ್ ಹಿಮ್ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಧ್ಯಾನಂತೂ ಐಚ್ಛಿಕಂ ಏತಸ್ಯ ವೇದನಾತ್ ಮುಕ್ತಿ ಸಿದ್ಧತಃ. ಯಾಕಂದ್ರೆ ಆತ್ಮಜ್ಞಾನವನ್ನ ತಿಳ್ಕೊಂಡ್ರೆ ಅದರಿಂದ ಮುಕ್ತಿ ಅಂತ ಹೇಳಿರೋದ್ರಿಂದ, ಶಾಸ್ತ್ರ ಹೇಳ್ತಾ ಇರೋದ್ರಿಂದ ಆ ಸ್ವರೂಪವನ್ನ ಅವನು ತಿಳ್ಕೊಂಡ್ಮೇಲೆ ಅವನಿಗೆ ಆ ಮುಕ್ತಿ ಅನ್ನೋ ಫಲ ಸಿಗುತ್ತೆ. ಅದೇ ಆ ಸ್ವರೂಪವನ್ನ ಧ್ಯಾನ ಮಾಡ್ಕೋಬೇಕು ಆಮೇಲೆ ಅಂತ ಹೇಳಿದ್ರೆ ಅವ್ನಿಗೆ ಇಷ್ಟ ಬಂದ್ರೆ ಮಾಡ್ತಾನೆ, ಇಲ್ದೇವ್ರಿಗೆ ಬಿಡ್ತಾನೆ ಅಷ್ಟೇನೆ. ಅದಕ್ಕೆ ಏನೋ ಒಂದು ದೇರ್ ಇಸ್ ನೋ ಕಂಪಲ್ಷನ್ ಆನ್ ಹಿಸ್ ಪಾರ್ಟ್ ಟು ಬಿ immersed in ಆತ್ಮಜ್ಞಾನ even after having known realize the ಆತ್ಮನ್ ಅಂತ ಅದನ್ನ ಹೇಳ್ತಾರೆ. ಅದನ್ನೇ ಈ ಶ್ಲೋಕದಲ್ಲಿ ಹೇಳಿರೋದು. ಸೊ ಶಾಸ್ತ್ರದಲ್ಲಿ ತುಂಬಾ ಚೆನ್ನಾಗಿ ಹೇಳಿದೆ, ಆತ್ಮಜ್ಞಾನವನ್ನು ತಿಳ್ಕೊಂಡ್ರೆ ಅವನಿಗೆ ಮುಕ್ತಿ ಅಂತ ಹೇಳಿದೆ. ಅವನ ಆದ್ಮೇಲೆ ಧ್ಯಾನ ಮಾಡ್ತಾ ಇರ್ಬೇಕು ಅಂತ ಅವಶ್ಯಕತೆ ಏನು ಇಲ್ಲ ಅನ್ನೋದನ್ನ ಹೇಳ್ಬಿಟ್ಟು ಮುಂದಿನ ಶ್ಲೋಕದಲ್ಲಿ ತತ್ವವಿದ್ಯದಿ ನ ಧ್ಯಾಯೇತ್ ಪ್ರವರ್ತೇತ ತದಾ ಬಹಿಃ ಪ್ರವರ್ತತಾಂ ಸುಖೇನಾಯಂ ಕೋ ಬಾಧೋಸ್ಯತ್ ಪ್ರವರ್ತನೆ. ಆವಾಗ ಒಬ್ಬ ಪ್ರಶ್ನೆ ಮಾಡ್ತಾನೆ, ಇವನು ಆತ್ಮಜ್ಞಾನವನ್ನ ಪಡ್ಕೊಂಡ್ಮೇಲೆ ಅವನು ಧ್ಯಾನ ಮಾಡದೇ ಇದ್ರೆ ಅವನು ಲೋಕದಲ್ಲಿ ಪ್ರವೃತ್ತಿ ಅವನಿಗೆ ತುಂಬಾ ಬಂದ್ಬಿಡುತ್ತಲ್ಲ ಅಂತ ಕೇಳಿದ್ರೆ, ಬಂದ್ಕೊಂಡು ಹೋಗ್ಲಿ ನಿನ್ಗೇನ್ ಅದರಿಂದ ಅಂತ ಕೇಳ್ತಾ ಇದ್ದಾರೆ. ಪ್ರವರ್ತತಾಂ ಸುಖೇನ, ಚೆನ್ನಾಗಿ ಪ್ರವೃತ್ತಿ ಬರ್ಲಿ, ಅದು ಕೋ ಬಾಧೋ ಅಸ್ಯ ಪ್ರವರ್ತನೆ. ಅವನಿಗೆ ಶಾಸ್ತ್ರ ಏನು ಅವನ್ನ ಮಾಡ್ಬೇಡ ಅಂತ ಹೇಳಿಲ್ಲ. ಯಾಕಂದ್ರೆ ಅವನಿಗೆ
ಹಿ ಹಸ್ ಗಾನ್ ಬಿಯಾಂಡ್ ವಿಧಿಯ ನಿಷೇಧ, ಅದನ್ನ ಮುಂದಿನ 2 ಶ್ಲೋಕದಲ್ಲಿ ಹೇಳ್ತಾರೆ ಅವರು. ಸೊ ಅವನ ತನ್ನ ಕರ್ತ ಭೋಕ್ತ ಅಂತಾನೆ ತಿಳ್ಕೊಂಡಿಲ್ಲ ಅವನು, ಆ ಬುದ್ಧಿ ಹೊಟ್ಟೋಗಿದೆ ಅವನಿಗೆ. ತನ್ನನ್ನ ಆತ್ಮಸ್ವರೂಪ, ಕೇವಲ ಆತ್ಮಸ್ವರೂಪ, ಈ ವಿಧಿ ನಿಷೇಧಗಳಿಗೆಲ್ಲ ಮೀರಿರೋ ಸ್ವರೂಪ ಅಂತ ತನ್ನ ತಿಳ್ಕೊಂಡಿದ್ದಾನೆ. ಹಾಗಿರುವಾಗ ಅವನ್ನ ಯಾರು ತಡೆ ಮಾಡಂಗಿಲ್ಲ. ಲೋಕ ಪ್ರವೃತ್ತಿ ಅವನಿಗೆ ಬಂದ್ರೆ ಅವನಿಗೆ ಮಾಡ್ಕೊಂಡು ಹೋಗಿ ಅವನಿಗೆ, ಅದರಿಂದ ಅವನಿಗೆ ಏನು ದೋಷ ಬರೋದಿಲ್ಲ ಅವನಿಗೆ ಅನ್ನೋದನ್ನ ಅವರು ಮುಂದಿನ ಶ್ಲೋಕಗಳು ಹೇಳ್ತಾರೆ. ಅತಿ ಪ್ರಸಂಗ ಇತಿ ಚೇತ್ ಪ್ರಸಂಗಂ ತಾವಧೀರಯ ಪ್ರಸಂಗೋ ವಿಧಿಶಾಸ್ತ್ರಂ ಚೇತ್ ನ ತತ್ವವಿದಂ ಪ್ರತಿ. ಆಗ ಅತಿ ಪ್ರಸಂಗ ಅಂತ ಹೇಳಿದ್ರೆ ಏನು, ಅವನು ಮಾಡಬಾರ್ದನ್ನೆಲ್ಲ ಮಾಡಕ್ ಸಾಧ್ಯತೆ ಇದೆಯಲ್ಲ ಅಂತ ಒಬ್ಬ ಹೆದರಿಕೆ ಕೇಳ್ತಾನೆ. ಆತ್ಮಜ್ಞಾನಿ ಅದವನು ಯಾವಾಗಲೂ ಧ್ಯಾನ ಮಾಡದೆ ಇದ್ರೆ ಅವನಿಗೆ ಲೋಕದಲ್ಲಿ ವ್ಯವಹಾರ ಬಂದ್ಬಿಡುತ್ತೆ ಅಂತ ಹೇಳಿದ್ರು. ಅದಕ್ಕೆ ಸಮಾಧಾನ ಹೇಳಿದ್ರು. ಇವಾಗ ಅವನು ಇನ್ನೇ ಹೇಳ್ತಾನೆ, ಇಲ್ಲ ಅವನು ಲೋಕದಲ್ಲಿ ವ್ಯವಹಾರ ಮಾಡ್ಕೊಂಡು ಮಾಡಬಾರ್ದನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ ಅವನ ಗತಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಈಗ ಅತಿ ಪ್ರಸಂಗ ಅಂದ್ರೆ ಅದೇ ಅರ್ಥ. ಇತಿ ಚೇತೆ ಪ್ರಸಂಗಂ ತಾವಧೀರಯ್ಯ, ನೀನು ಪ್ರಸಂಗ ಹೇಳು ಫಸ್ಟ್, ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರಸಂಗ ಏನು ಅಂತ ಹೇಳಿದ್ರೆ ವಿಧಿಶಾಸ್ತ್ರ, ವಿಧಿ ಇದೆಯಲ್ಲ ಅವನಿಗೆ ಇದನ್ನ ಮಾಡ್ಬೇಕು ಅಂತ, ಅದು ಅದೇ ಪ್ರಸಂಗ ಅಂತ ಹೇಳಿದ್ರೆ ತತ್ವವಿದಂ ಪ್ರತಿ, ಆ ವಿಧಿಶಾಸ್ತ್ರ ಅವನಿಗೆ ಹೇಳಿಲ್ಲ ಅದು. ಹಾಗಾಗಿ ಅದು ಯಾರಿಗೆ ಆತ್ಮಜ್ಞಾನ ಬಂದಿಲ್ವೋ ಅವ್ರಿಗೆ ವಿಧಿಶಾಸ್ತ್ರ ಹೇಳಿರೋದು, ನೀನ್ ಇಂಥ ಹೊತ್ತಿಗೆ ಇಂಥದ್ದು ಮಾಡ್ಬೇಕು ಅಂತ ಹೇಳಿದ್ದೆಲ್ಲ ಅವನ್ಗೆ ಬೆಳೆಸಿ ಜ್ಞಾನ ಬಂದವನ್ಗೆ ಅಲ್ಲ ಅದು. ಹಾಗಾಗಿ ಇದನ್ನ ಕೂಡ ನಮ್ಮ ಭಗವತ್ಪಾದರು ಅಧ್ಯಾಸ ಭಾಷೆಯಲ್ಲಿ ಹೇಳಿದ್ದಾರೆ. ಬ್ರಾಹ್ಮಣೋ ಯಜೇತ ಅಂತ ಒಂದು ಶಾಸ್ತ್ರ ವಿಧಿ ಇದೆ. ಆ ಬ್ರಾಹ್ಮಣೋ ಯಜೇತ ಅಂತ ಒಂದು ವಾಕ್ಯವನ್ನ ಕೇಳಿ ಒಬ್ಬ ಕೇಳ್ತಾನಲ್ಲ, ಕೇಳಿದ್ಮೇಲೆ ಓ ನಾನು ಬ್ರಾಹ್ಮಣ ಅಂತ ಹೋಗ್ತಾನೆ. ಆಮೇಲೆ ಅದರಲ್ಲಿ ಆ ಯಾಗ ಮಾಡೋನು ಹೇಗಿರ್ಬೇಕು, ಅವ್ನು ಗೃಹಸ್ಥನಾಗಿರ್ಬೇಕು, ಅವನು ತುಂಬಾ ಮುದುಕನಾಗಿರ್ಬಾರ್ದು ಅಂತಂದ್ರೆ ಇರುತ್ತೆ. ಅದೆಲ್ಲ ತಿಳ್ಕೊಂಡು ಐ ಆಮ್ ಎ ಫಿಟ್ ಕ್ಯಾಂಡಿಡೇಟ್ ಫಾರ್ ದಿಸ್ ಅಂತ ಅವ್ನು ತಿಳ್ಕೊಳ್ತಾನೆ. ಅಂತ ತಿಳ್ಕೊಳ್ಳೋನು ಹಿ ಬಿಕಮ್ಸ್ ಎ ಕ್ಯಾಂಡಿಡೇಟ್ ಫಾರ್ ದಟ್ ವಿಧಿ ಶಾಸ್ತ್ರ. ವೆರಸ್ ಎ ಪರ್ಸನ್ ಹೂ ಹ್ಯಾಸ್ ಗಾನ್ ಬಿಯಾಂಡ್ ಆಲ್ ದಿಸ್, ಅವನಿಗೆ ಬ್ರಾಹ್ಮಣ ಕ್ಷತ್ರಿಯ ಇಂಥದ್ದೆಲ್ಲ ದೇಹಕ್ಕೆ ಸೇರಿದ್ದು ಆತ್ಮಕ್ಕೆ ಸೇರಿದ್ದಲ್ಲ ಅಂತ ಅವನಿಗೆ ತೀರ್ಮಾನ ಆಗಿರೋನಿಗೆ ಈ ವಿಧಿಶಾಸ್ತ್ರ ಅವನಿಗೆ ಏನು ಮಾಡೋದೇ ಇಲ್ಲ. ಹಾಗಾಗಿ ಅದೇ ವ್ಯತ್ಯಾಸವನ್ನು ಅವರು ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದನ್ನೇ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಪ್ರಸಂಗ ವಿಧಿಶಾಸ್ತ್ರ ಚೇತ್ ನ ತತ್ವವಿದಂ ಪ್ರತಿ, ಆ ತತ್ವವಿತ್ತನ್ನ ನೋಡಿ ಈ ವಿಧಿಶಾಸ್ತ್ರ ಬಂದಿಲ್ಲ. ಯಾರು ತತ್ವವಿತ್ ಅಲ್ವೋ ಅವ್ರನ್ನ ನೋಡಿನೇ ಈ ಶಾಸ್ತ್ರ ಹೇಳ್ತಾ ಇದೆ, ಇದನ್ ಮಾಡು, ಇದನ್ ಮಾಡ್ಬೇಡ ಅಂತ. ಸೊ ಮಾಡು ಅಂತ ಹೇಳಿದ್ದಕ್ಕೆ ಒಂದು ಶ್ಲೋಕ ಹೇಳಿದ್ರು, ಮಾಡ್ಬೇಡ ಅಂತ ಹೇಳಿದ್ದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ವರ್ಣ ಆಶ್ರಮ ವಯೋವಸ್ಥಾ ಅಭಿಮಾನೋ ಯಸ್ಯ ವಿದ್ಯತೆ ತಸ್ಯ ಇವಚ ನಿಷೇಧಾಶ್ಚ ವಿಧಯ ಸಕಲ ಅಪಿ. ಸೊ ವರ್ಣ ಆಶ್ರಮ ವಯಸ್ಸು ಅವಸ್ಥಾ ಅದೆಲ್ಲವೂ ಕೂಡ ಅಭಿಮಾನ, ಅದರಲ್ಲೆಲ್ಲ ಅಭಿಮಾನ ಇರೋದು ಯಾರಿಗೆ ಅಂತ ಹೇಳಿದ್ರೆ, ಯಾರಿಗೆ ಅಭಿಮಾನ ಇರುತ್ತೋ ಇವುಗಳಲ್ಲಿ ಅವನಿಗೇನೆ ವಿಧಿ ನಿಷೇಧ ಶಾಸ್ತ್ರಗಳೆಲ್ಲ ಇರೋದು ಅಂತ ಹೇಳ್ಬಿಟ್ಟು ನಿಷೇಧವನ್ನು ಇಲ್ಲಿ ಸೇರಿಸ್ಕೊಂಡು ಹೇಳ್ತಾ ಇದ್ದಾರೆ. ಸೊ ವರ್ಣಾಶ್ರಮದಲ್ಲಿ ನಾನು ಇಂಥ ವರ್ಣಕ್ಕೆ ಸೇರಿದ್ದವನು, ನಾನು ಇಂಥ ಆಶ್ರಮಕ್ಕೆ ಸೇರಿದ್ದವನು, ಆಮೇಲೆ ನನಗೆ ಇಂಥ ವಯಸ್ಸಾಗಿರೋನು ನಾನು, ಇಂಥ ಅವಸ್ಥೆಯಲ್ಲಿರೋನು ನಾನು ಅಂತ ಎಲ್ಲ ಹೇಳಿದ್ಮೇಲೆ ಅವಾಗ ಗೃಹಸ್ಥನಾಗಿರ್ಬೇಕು ಅಂತ ಒಂದ್ ಕಡೆ ಹೇಳುತ್ತೆ. ಆಮೇಲೆ ಅವನೇ ಕೂಡ ಹೆಂಡತಿ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳಿದ್ರೆ ಅವ್ನ ಕೆಲಸ ಕರ್ಮಗಳೆಲ್ಲ ಮಾಡಂಗಿಲ್ಲ ಅವನು. ಸೊ ಹೀಗೆಲ್ಲ ಆಗುತ್ತೆ. ಹಾಗಾಗಿ ಅವನು ಸೊ ಇದರಲ್ಲೆಲ್ಲ ಅಭಿಮಾನ ಯಾರಿಗೆ ಇರುತ್ತೆ ಅಂತ ಕೇಳಿದ್ರೆ ಆತ್ಮಜ್ಞಾನಿಗೆ ಇರೋದಿಲ್ಲ ಖಂಡಿತ. ಆತ್ಮಜ್ಞಾನ ಇಲ್ಲಿ ಇರೋನಿಗೆ ನಾನು ಶರೀರ, ನನಗೆ ಈ ವರ್ಣಾಶ್ರಮದಲ್ಲ ನನಗೆ ಇರೋದು ಅಂತ ತಿಳ್ಕೊಳ್ತಾನೆ. ಹಾಗಾಗಿ ಅವನ್ ನೋಡಿ ವಿಧಿ ನಿಷೇಧ ಎಲ್ಲ ಹೇಳಿರೋದು, ತತ್ವವಿದ್ಯಲ್ಲ ಅದು ಅಂತ. ಸಕಲ ಅಪಿ ವಿಧಿ ನಿಷೇಧ ವಿಧಯ ತಸ್ಯೈವ, ಅವನಿಗೇನೆ ಯಾರಿಗೆ ಅಭಿಮಾನ ಇವುಗಳೆಲ್ಲ ಇರುತ್ತೋ ಅವ್ನ್ ಮಾತ್ರನೇ ಇದೆಲ್ಲ ಇರೋದು, ತತ್ವವಿದ್ಯೆಗೆಲ್ಲ ಇದು ಅಂತ ಹೇಳ್ಬಿಟ್ಟು ವರ್ಣ ಆಶ್ರಮಾದಯೋ ದೇಹೇ ಮಾಯೆಯ ಪರಿಕಲ್ಪಿತಾ ನ ಆತ್ಮನೋ ಬೋಧರೂಪಸ್ಯ ಇತ್ಯೇವಂ ತಸ್ಯ ವಿನಿಶ್ಚಯ. ಸೊ ವರ್ಣಾಶ್ರಮಗಳೆಲ್ಲ ದೇಹೇ ಮಾಯೆಯ ಪರಿಕಲ್ಪಿತಾ, ದೇಹದಲ್ಲಿ ಮಾಯೆಯಿಂದ ಇವೆಲ್ಲ ಕಲ್ಪಿತವಾಗಿರೋದು, ಆತ್ಮನಿಗೆ ಇವೆಲ್ಲ ಯಾವುದು ಇಲ್ಲವೇ ಇಲ್ಲ ಅಂತ. ಇವಾಗ ನಮ್ಗೆ ಒಂದು ಪ್ರಶ್ನೆ ಬರ್ಬೋದು, ಶಾಸ್ತ್ರ ನಮ್ಗೆ ಏನಾದ್ರು ಈ ತರ ಕಲ್ಪನೆ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ, ಇವನ್ಗೆ ಬೇಸಿಕ್ ಆಗಿರೋ ಕಲ್ಪನೆ ಯಾವ್ದು ಅಂತ ಕೇಳಿದ್ರೆ ಶರೀರದಲ್ಲಿ ನಾನೇ ಶರೀರ ಅಂತ ಒಂದು ಬುದ್ಧಿ ಅವ್ರಿಗೆ ಇರುತ್ತೆ, ಅಹಂ ಮನುಷ್ಯ ಅಂತ ಒಂದು ಬುದ್ಧಿ ಇರುತ್ತೆ. ಸೊ ಆ ಬುದ್ಧಿ ರೂಢಮೂಲವಾಗಿರೋದ್ರಿಂದ ಅವನಿಗೆ ಯಾವ್ಯಾವ ಇದೇ ಬೇಸಿಕ್ ಮೂಲ ಅಧ್ಯಾಸ, ಮೂಲ ಅವಿದ್ಯಾ ಅಂತ ಹೇಳೋದು, ಇದು ಜನ್ಮಾಂತರವಾಗಿ ಬರ್ತಾ ಇರುತ್ತೆ ಅವನಿಗೆ. ಸೊ ಯಾವಾಗ ಈ ಒಂದು ಅಧ್ಯಾಸ ಅವನಿಗೆ ಅವನ ಅಂತಃಕರಣದಲ್ಲಿ ತುಂಬಾ ಡೀಪ್ ಆಗಿ ಇರೋದ್ರಿಂದ ಅವನು ಹುಟ್ಟುತ್ತಾನಲ್ಲ, ಹುಟ್ಟೋವಾಗ್ಲೇನೆ ಅವನಿಗೆ ಒಂದು ಮಗುವಾಗಿ ಹುಟ್ಟುತ್ತಾನೆ. ಆಮೇಲೆ ಸ್ವಲ್ಪ ಬೆಳ್ಕೊಳ್ಳುವಾಗ ಓ ನಾನು ಇಂಥ ಒಂದು ಮನೆತನಕ್ಕೆ ಸೇರಿದ್ದವನು ಅಂತ ಗೊತ್ತಾಗುತ್ತೆ ಅವನಿಗೆ. ಸೊ ಅವನು ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದಾನೆ ಅಂತ ಹೇಳಿದ್ರೆ ಅವನಿಗೆ ನಾನು ಬ್ರಾಹ್ಮಣ ಅಂತ ಬರುತ್ತೆ ಅವನಿಗೆ. ಆಮೇಲೆ ದೊಡ್ಡವ್ರನ್ನೆಲ್ಲ ನೋಡ್ತಾನೆ, ತನ್ನನ್ನು ನೋಡ್ಕೊಳ್ತಾನೆ, ನಾನು ಇಂಥ ಒಂದು ವರ್ಣಾಶ್ರಮ ಒಂದು ಆಶ್ರಮ ನನಗಿದೆ, ನಾನು ಗೃಹಸ್ಥನಲ್ಲ, ನಾನು ಬ್ರಹ್ಮಚಾರಿ ಅಂತ ತಿಳ್ಕೊಳ್ತಾನೆ ಅವನಿಗೆ ಉಪನಯನ ಆದಾಗ. ಸೊ ಹೀಗೆ ಅವನಿಗೆ ವಯೋವಸ್ಥಾ, ಆಮೇಲೆ ನಾನು ಇವಾಗ ಮಗುವಾಗಿದ್ದೀನಿ, ಕುಮಾರನಾಗಿದ್ದೀನಿ, ಇವಾಗ ನಾನು ಸ್ವಲ್ಪ ದಿವಸ ಆದ್ಮೇಲೆ ನಾನು ಒಂದು ಯುವ
ಆಗ್ತೀನಿ, ಯುವಕನಾಗ್ತೀನಿ, ಆಮೇಲೆ ಮಧ್ಯವಯಸ್ಕನಾಗ್ತೀನಿ, ಆಮೇಲೆ ವೃದ್ಧನಾಗ್ತೀನಿ. ಹೀಗೆಲ್ಲ ಅವನಿಗೆ ಈ ಶರೀರದ ಸಂಬಂಧವಾಗಿ ಏನೇನು ಬರುತ್ತೋ ಅದೆಲ್ಲ ಅವನಿಗೆ ಅಧ್ಯಾಸ ಸೇರ್ಕೊಳ್ತಾನೆ ಇರುತ್ತೆ. ಸೊ ಬೇಸಿಕ್ ಅಧ್ಯಾಸದ ಜೊತೆಗೆ ಇವುಗಳೆಲ್ಲ ಬರುತ್ತೆ. ಸೊ ಈ ತರ ಇರೋದನ್ನ ಶಾಸ್ತ್ರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇವನಿಗೆ ಒಂದು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಇದನ್ನ ಚಂದ್ರಶೇಖರ ಭಾರತಿಗಳು ವಿವೇಕ ಚೂಡಾಮಣಿ ಭಾಷೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇದೇ ತರ ಶ್ಲೋಕಗಳಲ್ಲೂ ಬರುತ್ತೆ. ಇದೆಲ್ಲ ಆತ್ಮನಿಗಲ್ಲ, ಇವುಗಳೆಲ್ಲ ಅಧ್ಯಾಸನೇ, ಇದು ಶರೀರಕ್ಕೆ ಇದೆಲ್ಲ ಅಂತ ಹೇಳುವಾಗ ಅವರೊಂದು ಹಿ ಆಡ್ಸ್ ಎ ನೋಟ್ ಆಫ್ ಕ್ಲಾರಿಫಿಕೇಶನ್ ಆರ್ ಕಾಷನ್. ಸರಿ, ಇದೆಲ್ಲ ಮಾಯಿಕ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇರಂಗಿಲ್ಲ. ಇದಕ್ಕೆಲ್ಲ ನಾವು ಶಾಸ್ತ್ರ ನಮ್ಗೆ ಅನುಕೂಲ ಮಾಡಿಕೊಟ್ಟಿದೆ. ನಿಮ್ಗೆ ಈ ತರ ಒಂದು ಅಧ್ಯಾಸವನ್ನ ಅದು ಪ್ರಯೋಜನಕ್ಕಾಗಿ ಬಳಸ್ಕೊಳ್ಳುತ್ತೆ. ಅದು ಹೇಗ್ ಬಳಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ನೀನು ಮನುಷ್ಯ ಅಂತ ಒಂದು ಅಧ್ಯಾಸ ನಿನ್ಗಿದೆ, ಆಮೇಲೆ ನೀನು ಇಂತ ಮನಸ್ಸಲ್ಲಿ ಹುಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಅವ್ರದ್ದೆಲ್ಲ ಕೂಡ ನಿನ್ಗೆ ಬರ್ತಾ ಇದೆ. ಬಟ್ ಅದನ್ನ ಬರೋದನ್ನ ಅದು ಏನ್ ಮಾಡ್ತಾ ಇದೆ, ತಿರಸ್ಕಾರ ಮಾಡ್ಬೇಡ. ಇವಾಗ್ಲೇನೆ ಅದ್ ತಿರಸ್ಕಾರ ಮಾಡಕ್ ಒಂದ್ ಟೈಮ್ ಬರುತ್ತೆ, ಅದ್ ಮಾಡಕ್ ಒಂದ್ ಸಂಸ್ಕಾರ ನಿನ್ಗೆ ಒಂದ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಶಾಸ್ತ್ರ ಏನ್ ಮಾಡುತ್ತೆ, ನಿನ್ಗೆ ಅವನಿಗೆ ವರ್ಣ, ಆಶ್ರಮ, ಅವನಿಗೆ ವಯೋ ಅವಸ್ಥಾ ಅದಕ್ಕೆಲ್ಲ ತಕ್ಕನಾಗಿ ಅವನಿಗೆ ವಿಧಿ ನಿಷೇಧಗಳೆಲ್ಲ ಹೇಳ್ತಾ ಹೋಗುತ್ತೆ. ಅದು ಇದನ್ನೆಲ್ಲ ಯಾರು ಒಂದು ಶ್ರದ್ಧೆಯಿಂದ ಮಾಡ್ತಾ ಬರೋನಿಗೆ ಒಂದಾನೊಂದು ಸಮಯದಲ್ಲಿ ಅವನಿಗೆ ವಿವೇಕ ತುಂಬಾ ಚೆನ್ನಾಗಿ ಬಂದು, ಈ ಆತ್ಮಜ್ಞಾನದಲ್ಲಿ, ಶಾಸ್ತ್ರದಲ್ಲಿ ಅವನಿಗೆ ಒಂದು ರುಚಿ ಬಂದು, ಅಲ್ಲಿಂದ ಒಂದು ವಿವೇಕವನ್ನು ಪಡ್ಕೊಂಡು ಆಮೇಲೆ ಅದನ್ನ ಬಿಡ್ಬೇಕೆ ಹೊರತು ಇವಾಗ್ಲೇ ಬಿಡಂಗಿಲ್ಲ ಅದನ್ನ ಅಂತ ಅವರು ತುಂಬಾ ಚೆನ್ನಾಗಿ ಒಂದು ಕಡೆ ಹೇಳ್ತಾರೆ. ಅವರು ಇದರಲ್ಲಿ ವಿವೇಕ ಚೂಡಾಮಣಿಯಲ್ಲಿ. ನಾನು ಈ ಶ್ಲೋಕ ಹೇಳ್ಬಿಟ್ಟು ನಿಲ್ಲಿಸ್ತೀನಿ ಇಲ್ಲೇನೆ. ಯಾವುದು 101ನೇ ಶ್ಲೋಕ ಈಗ ನಿಲ್ಲಿಸ್ಬಿಡ್ತೀನಿ. ವರ್ಣಾಶ್ರಮಾದಯೋ ದೇಹೇ ಮಾಯೆಯ ಪರಿಕಲ್ಪಿತಾಃ ನ ಆತ್ಮನಃ ಬೋಧರೂಪಸ್ಯ ಇತ್ಯೇವಂ ತಸ್ಯ ವಿನಿಶ್ಚಯ. ಹೀಗೆ ಅವನಿಗೆ ನಿಶ್ಚಯ ಇರುತ್ತೆ, ತನಗೆ ತನ್ನ ಸ್ವರೂಪಕ್ಕಲ್ಲ, ಅದು ತನ್ನ ಆತ್ಮಸ್ವರೂಪಕ್ಕಲ್ಲ ಇವೆಲ್ಲ ಇರೋದು, ದೇಹಕ್ಕೆ ಇರೋದು. ಸೊ ದೇಹ ಇರೋ ತನಕ ಯಾವ ಆಶ್ರಮದಲ್ಲಿ ಅಂತ ಒಂದು ಮುಂಚೆ ಅಧ್ಯಾಸ ಇತ್ತೋ ಅದು ಕಂಟಿನ್ಯೂ ಆಗುತ್ತಲ್ಲ, ಅದರಿಂದ ಅವನು ಹಾಗೆ ಮಾಡ್ತಾ ಇರ್ತಾನೆ ಅಂತ. ಇದನ್ನ ಶಂಕರಾಚಾರ್ಯರು ಕೂಡ ಗೀತಾ ಭಾಷೆಯಲ್ಲಿ ಹೇಳಿದ್ದಾರೆ. ಆತ್ಮ ಒಂದು ಗೃಹಸ್ಥನಾಗಿರುವಾಗ್ಲೇನೆ ಅವನಿಗೆ ಆತ್ಮಜ್ಞಾನ ಬಂದ್ಬಿಡ್ತು ಅಂತ ಹೇಳಿದ್ರೆ, ಐಡಿಯಲ್ಲಿ ಅವ್ರು ಅದನ್ನ ಬಿಡೋದೇ ಇಲ್ಲ. ಯಾವಾಗ್ಲೂ ಐಡಿಯಲ್ಲಿ ಅವನು ಸನ್ಯಾಸ ತಗೊಂಡು ಹೋಗ್ಬೇಕಾದ್ರೆ, ಆದ್ರೆ ಏನೋ ಕಾರಣದಿಂದ ಅವನಿಗೆ ಮನೆ ಬಿಟ್ಟು ಹೋಗಕ್ ಆಗ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಅವಾಗ ಅವನು ಏನ್ ಮಾಡ್ತಾನೆ ಅಂದ್ರೆ, 4th ಚಾಪ್ಟರ್ ಹೇಳಿದ್ದಾರೆ ಗೀತಾ ಭಾಷೆಯಲ್ಲಿ. 4th ಚಾಪ್ಟರ್ ಅಲ್ಲಿ ಅವನು ಮನೇಲೇ ಇದ್ಕೊಂಡು ಅವನು ಯಾವ ಆಶ್ರಮದಲ್ಲಿದ್ದಾನೋ ಅದಕ್ಕೆ ತಕ್ಕನಾಗಿರೋ ಏನೇನ್ ಕರ್ಮಗಳೆಲ್ಲ ಮುಂಚೆ ಮಾಡ್ತಾ ಇದ್ದೀನೋ ಅದನ್ನೆಲ್ಲ ಮಾಡ್ತಾ ಇರ್ತಾನೆ ಇವಾಗ್ಲೂ ಕೂಡ. ಬಟ್ ಥಿಂಗ್ ಇಸ್, ಅವನಿಗೆ ಅಭಿಮಾನ ಹೊಟ್ಟೋಗಿರುತ್ತೆ, ಅಹಂಕರ್ತ ಅಂತ ಅಭಿಮಾನ ಹೊಟ್ಟೋಗಿರುತ್ತೆ, ಹಾಗೆ ಮಾಡ್ತಾ ಇರ್ತಾನೆ. ಅದು ಮಾಡ್ತಾ ಇರೋದಕ್ಕೆ ಕಾರಣ ಕೂಡ ಹೇಳ್ತಾರೆ ಅವರು. ನೋಡಿ, ಇವನಿಗೆ ಮಾಡ್ಬೇಕು ಅಂತ ಅವಶ್ಯಕತೆ ಇವನಿಗಿಲ್ಲ ಇನ್ಮೇಲೆ. ಆದ್ರೆ ಮಾಡದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಬಾಕಿ ಅಜ್ಞಾನಿಗಳೆಲ್ಲ ಇದಾರಲ್ಲ, ಇವನ್ ನೆಂಟರು, ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಇರೋರಲ್ಲ, ಅವ್ರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಇವನಿಗೆ ಆಗಿರೋ ಸ್ವರೂಪ ರಿಯಲೈಸೇಷನ್, ಅವೇಕನಿಂಗ್ ಆಗಿರೋದು ಅವ್ರಿಗೆ ಗೊತ್ತಿರಲ್ಲ. ಅವ್ರ ಏನ್ ಮಾಡ್ತಾರೆ, ನೋಡು ಇವನು ಸಂಪಾದನೆ ಮಾಡ್ತಾನೆ, ಮನೇಲಿ ಇಟ್ಕೊಂಡು ತಿಂತಾ ಇದ್ದಾನೆ, ಆದ್ರೆ ಕರ್ಮಗಳೆಲ್ಲ ಮಾಡ್ತಾ ಇಲ್ವಲ್ಲ, ಇವನ್ಗೇನ್ ಕೇಳು ಅಂತ ಹೇಳ್ಬಿಟ್ಟು ಅವ್ರು ಬೈಯಕ್ ಶುರು ಮಾಡ್ತಾರೆ. ಆ ಒಂದು ನಿಂದೆ ಇವನಿಗೆ ಬರಬಾರ್ದು ಅಂತ. ಆದ್ರೆ ಇವನಿಗೆ ನಿಂದೆ ಮಾಡಿದ್ರು ಇವನಿಗೇನಿಲ್ಲ, ಆದ್ರೆ ಅವ್ರಿಗೆ ಪಾಪ ಬರುತ್ತೆ. ಹಾಗಾಗಿ ಅದಕ್ಕೆ ಎಡೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇವನು ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾನೆ. ಆಮೇಲೆ ಲೋಕಕ್ಕೆ ಒಂದು ಲೋಕ ಸಂಗ್ರಹ ಅಂತ ಇದೆಯಲ್ಲ, ಅದಕ್ಕೂ ಭಗವಂತ ಹೇಳಿದಾನಲ್ಲ ಏನ್ ಮಾಡ್ಬೇಕು ಅಂತ. ಅವರಿಗೆ ಒಂದು ರೋಲ್ ಮಾಡಲ್ ಆಗಿರ್ಬೇಕು ಅಂತ ಆ ಕಾರಣಕ್ಕಾಗೂ ಇವನು ಅದನ್ನ ಬಿಡದೆ ಮಾಡ್ತಾ ಇರ್ತಾನೆ. ಅವ್ನು ಯಾವ ಆಶ್ರಮದಲ್ಲಿದ್ದರೂ ಕೂಡ ಅದಕ್ಕೆ ತಕ್ಕನಾಗಿರೋ ಒಂದು ರೀತಿ ನೀತಿಗಳೆಲ್ಲ ಇವನು ಪಾಲನೆ ಮಾಡ್ತಾನೆ ಅನ್ನೋದನ್ನ ತುಂಬಾ ಚೆನ್ನಾಗಿ ವ್ಯವಸ್ಥಿತವಾಗಿ ಹೇಳಿದ್ದಾರೆ. ಅದನ್ನ ಇಲ್ಲಿ ನಾವು ನಿಲ್ಲಿಸ್ಬಿಟ್ಟು 7ನೇ ಅಧ್ಯಾಯದ ಕೊನೆ ಶ್ಲೋಕಗಳು ಓದ್ಬಿಟ್ಟು ಮುಗಿಸೋಣ. ಕೃತಕೃತ್ಯತೆಯ ತೃಪ್ತಃ ಪ್ರಾಪ್ಯತೆಯ ಪುನಃ ತೃಪ್ಯನ್ನೇವಂ ಸ್ವಮನಸ ಮನ್ಯತೆ ಸೌ ನಿರಂತರಂ. ಧನ್ಯೋಹಂ ನಿತ್ಯಂ ಸ್ವಾತ್ಮಾನಮಂಜಸಾ ವೇದ್ಮಿ. ಧನ್ಯೋಹಂ ಬ್ರಹ್ಮಾನಂದೋ ವಿಭಾತಿ ಮೇ ಸ್ಪಷ್ಟಂ. ಧನ್ಯೋಹಂ ದುಃಖಂ ಸಾಂಸಾರಿಕಂ ನ ವೀಕ್ಷ್ಯೇದ್ಯ. ಧನ್ಯೋಹಂ ಸ್ವಸ್ಯ ಅಜ್ಞಾನಂ ಪಲಾಯಿತಂ ಕ್ವಾಪಿ. ಧನ್ಯೋಹಂ ಕರ್ತವ್ಯಂ ಮೇ ನ ವಿದ್ಯತೆ ಕಿಂಚಿತ್. ಧನ್ಯೋಹಂ ಪ್ರಾಪ್ತವ್ಯಂ ಸರ್ವಮದ್ಯ ಸಂಪನ್ನಂ. ಧನ್ಯೋಹಂ ತೃಪ್ತೇರ್ಮೇ ಕೋಪಮಾ ಭವೇಲ್ಲೋಕೆ. ಧನ್ಯೋಹಂ ಧನ್ಯ ಪುನರ್ಧನ್ಯಃ. ಅಹೋ ಪುಣ್ಯಂ ಫಲಿತಂ ದೃಢಂ. ಅಸ್ಯ ಪುಣ್ಯಸ್ಯ ಸಂಪತ್ತೇಃ ಅಹೋ ವಯಂ. ಅಹೋ ಶಾಸ್ತ್ರಂ ಅಹೋ ಗುರುಃ. ಅಹೋ ಜ್ಞಾನಂ ಅಹೋ ಸುಖಂ. ತೃಪ್ತಿದೀಪಮಿಮಂ ನಿತ್ಯಂ ಯೇನು ಸಂದಧತೆ ಬುಧಾಃ. ಬ್ರಹ್ಮಾನಂದೇ ನಿಮಜ್ಜಂತಃ ತೇ ತೃಪ್ಯಂತಿ ನಿರಂತರಂ. ಇವಾಗ ಈ ಶ್ಲೋಕ 9ನೇ ಅಧ್ಯಾಯ ಶ್ಲೋಕ ಹೇಳ್ಬಿಟ್ಟು ಸಂವಾದಿ ಬ್ರಹ್ಮ ತತ್ವೋಪಾಸ್ತ್ಯಾಪಿ ಮುಚ್ಯತೆ. ಉತ್ತರೇ ತಾಪನೀಯೇತಃ ಶ್ರುತೋಪಾಸ್ತ್ರ್ಯನೇಕಧಾ.
नमः श्री शंकरानंद गुरुपादाम्बुजन्मने सविलास महामोह ग्राह ग्रासैक कर्मणे तत्पादाम्बुरुहद्बन्ध सेवामिर्मलचेतसां सुखबोधाय तत्त्वस्य विवेकोऽयं विधीयते। श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारतीम्। ॐ तत्सत्।